ನಮಸ್ಕಾರ ವೀಕ್ಷಕರೇ, MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಾರ್ಯಕ್ರಮಕ್ಕೆ ಮೋಸ್ಟ್ ವೆಲ್ಕಮ್. ನಾನು ಕುಸುಮಾ ಶೆಟ್ಟಿ. ಸ್ವಂತ ಮನೆ ಯಾಕ್ ಬೇಕು, ಇರುವಷ್ಟು ದಿನ ಬಾಡಿಗೆ ಮನೆಯಲ್ಲಿ ಇದ್ರೆ ಸಾಕಲ್ವಂತ ನೀವು ಯೋಚನೆ ಮಾಡ್ತಾ ಇದ್ರೆ ಒಂದು ಸರಿ ಯೋಚನೆ ಮಾಡಿ ನೋಡಿ. ಸ್ವಂತ ಮನೆ ಅನ್ನೋದು ನಮ್ಗೆ ಅಧಿಕಾರವನ್ನ ತಂದ್ಕೊಡುತ್ತೆ. ಅದೇ ಬಾಡಿಗೆ ಮನೆ ಇದು ಆಶ್ರಯ ಕೊಡುತ್ತೆ ಅಷ್ಟೇನೆ. ನಮ್ಮ ಜೀವನದುದ್ದಕ್ಕೂ ನಮ್ಮ ಕನಸನ್ನ ನಾವು ಸಾಕಾರಗೊಳಿಸ್ಕೊಳ್ಬೇಕು, ನಾವು ಸುಖ ಶಾಂತಿ ನೆಮ್ಮದಿನ ಕಂಡುಕೊಳ್ಬೇಕು ಅನ್ನೋದಾದ್ರೆ ನಮ್ಮದು ಅಂತ ಒಂದು ಸ್ವಂತ ನೆಲೆ ಇರಬೇಕು. ಆದ್ರೆ ನಮ್ಮಲ್ಲಿರುವಂತದ್ದು ಖರ್ಚು ಜಾಸ್ತಿ ಆಗಿದೆ, ಆದಾಯ ಕಡಿಮೆ ಆಗಿದೆ, ಬಜೆಟ್ಸ್ ತುಂಬಾ ಕಡಿಮೆ ಇದೆ. ಎಲ್ಲಿ ನಾವು ಜಾಗವನ್ನ ಕೊಂಡ್ಕೊಳ್ಬೇಕು, ಅದು ಎಲ್ಲ ಉತ್ತಮವಾದಂತಹ ಸೌಕರ್ಯಗಳು ಕೂಡ ಇರಬೇಕು, ಪರಿಸರ ಚೆನ್ನಾಗಿರ್ಬೇಕು, ಗಾಳಿ ನೀರು ಬೆಳಕು ಕೂಡ ಉತ್ತಮವಾಗಿರ್ಬೇಕಂತ ಯೋಚನೆ ಮಾಡ್ತಾ ಇರ್ತೀರಾ. ನಿಮ್ಮ ಕನಸುಗಳಿಗೆ ತಕ್ಕಂತೆ ಒಂದು ವಿನ್ಯಾಸವನ್ನ ರೂಪಿಸಿದ್ದಾರೆ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು. ಎಲ್ಲಿ ಜಾಗವನ್ನ ಕೊಡ್ತಾ ಇದ್ದಾರೆ, ಎಷ್ಟರ ದರದಲ್ಲಿ ಕೊಡ್ತಾ ಇದ್ದಾರೆ ತಿಳ್ಕೊಬೇಕಲ್ಲ. ಬನ್ನಿ ನಾವು ಕಾರ್ಯಕ್ರಮಕ್ಕೆ ನಮ್ಮ ನಾಗರತ್ನ ಮೇಡಮ್ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಈಗ ಜನಗಳ ಹತ್ರ ಒಂದು ಮನೆ ತಗೊಳ್ಬೇಕಂತ ಒಂದು ಕನಸು ಇರುತ್ತೆ, ಜಾಗವನ್ನ ಪರ್ಚೇಸ್ ಮಾಡ್ಬೇಕು ಅನ್ನೋ ಒಂದು ಕನಸನ್ನ ನನ್ಸ್ ಮಾಡ್ಕೊಳ್ಳುವಂತ ತುಡಿತನೂ ಇರುತ್ತೆ. ಆದ್ರೆ ಅವ್ರ ಹತ್ರ ಕಡಿಮೆ ಬಜೆಟ್ ಇರುತ್ತೆ, ತಗೊಳ್ಬೇಕು. ಸೊ ಅವರ ಕನಸಿಗೆ ನೀವು ಸಾಕಾರ ಮಾಡಬೇಕು, ಸಿಂಚನವನ್ನ ನೀವು ಸಿಂಪಡಿಸಬೇಕು ಅನ್ನೋದಾದ್ರೆ ಯಾವ ಜಾಗದಲ್ಲಿ ನೀವು ನಿವೇಶನವನ್ನ ನೀಡ್ತಾ ಇದ್ದೀರಾ, ಎಲ್ಲಿದೆ ಎಲ್ಲವನ್ನ ಕೂಡ ತಿಳಿಸ್ಕೊಂಡು. ಖಂಡಿತ ಮೇಡಮ್, ಎಲ್ಲರೂ ಕೂಡ ಒಂದು ಒಳ್ಳೆ ಏರಿಯಾದಲ್ಲಿ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಅವ್ರದೇ ಆದಂತ ಒಂದು ಕನಸಿನ ಸೈಟ್ ನ ನಿರ್ಮಾಣ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ನಾನು ಗ್ರಾಹಕರಿಗೆ ಮೊದಲನೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಬಂದಿರುವಂಥದ್ದು ಸೇಮ್ ಸೊಂಡೆಕೊಪ್ಪದಲ್ಲೇ ಮಾಡಿರುವಂಥದ್ದು. ಕೇವಲ ಒಂದು 6.5 ಲಕ್ಷಕ್ಕೆ 20-30 ನಿವೇಶನ ನೀಡ್ತಾ ಇದ್ದೀವಿ. 13 ಲಕ್ಷಕ್ಕೆ 30-40 ನಿವೇಶನ ನೀಡ್ತಾ ಇದ್ದೀವಿ. ನಮಗೆ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಾವು ನೋಡ್ತೀವಿ ಅಂತಂದರೆ ತುಂಬ ಹತ್ತಿರ ಆಗುವಂಥದ್ದು. ಈಗ ಎಕ್ಸಾಂಪಲ್ ನಾವು ಮೆಜೆಸ್ಟಿಕ್ಕಿಂದ ತೊಗೊತೀವಿ ಅಂತಂದರೆ ಕೇವಲ ನಮ್ಮ ಮೆಜೆಸ್ಟಿಕ್ಕಿಂದ ನಮ್ಮ ಲೇಔಟಿಗೆ ಒಂದು 28 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂಥದ್ದು. ಸೊಂಡೆಕೊಪ್ಪ ಅನ್ನೋದು ತುಂಬ ಫೆಮಿಲಿಯರ್ ಜಾಗ. ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು, ಮತ್ತು ತುಂಬ ಬೆಳೀತಾ ಇರುವಂಥ ಏರಿಯಾ ಕೂಡ. ಆ ಲೊಕೇಶನಲ್ಲಿ ಒಂದು ಒಳ್ಳೆ ಉತ್ತಮವಾದಂಥ ಜಾಗನ ನಾವು ಗ್ರಾಹಕರಿಗೆ ನೀಡ್ತಾ ಇದ್ದೀವಿ, ಒಂದು ಕಡಿಮೆ ಬೆಲೆಯಲ್ಲಿ. ಮಹಾನಗರದಲ್ಲಿ ನೀವು ಹೇಳ್ದಂಗೆ ಎಲ್ಲರಿಗೂ ತಂದೆ ಆದಂಥ ಒಂದು ಅಧಿಕಾರದ ಒಂದು ಜಾಗನ ಮಾಡ್ಕೋಬೇಕು ಅನ್ನೋ ಆಸೆ ತುಂಬ ಎಲ್ಲರಿಗೂ ಇರುತ್ತೆ. ಬಟ್ ಸಮ್ ಕಮಿಟ್ಮೆಂಟ್ಸಂದ ಏನು ಮಾಡಿರ್ತಾರೆ, ಕನಸನ್ನ ಹಾಗೆ ಬದಿಗಿಟ್ಟಿರ್ತಾರೆ. ನೋಡೋಣ, ಆಮೇಲೆ ಮುಂದಕ್ಕೆ ನೋಡೋಣ, ಆಮೇಲೆ ನೋಡೋಣ ಅಂತ. ಇವತ್ತಿನ ದಿನಗಳಲ್ಲಿ ದಿನೇ ದಿನೇ ಪ್ರೈಸ್ಗಳು ಬೆಳೀತಾ ಇದೆ. ಪ್ರತಿಯೊಂದು ಕೂಡ ಹೈಕ್ ಆಗ್ತಾ ಇರೋದ್ರಿಂದ ಯಾವ ರೀತಿಯಾಗಿ ತಗೊಳ್ಳೋದು, ಎಲ್ಲಿ ತಗೊಳ್ಳೋದು ಅನ್ನೋ ಒಂದು ಗೊಂದಲ ಇರುತ್ತೆ. ಮತ್ತೆ MKB ಸಂಸ್ಥೆ ಒಂದು 6.5 ಲ್ಯಾಕ್ಸ್ಗೆ ಒಂದು 20-30 ನಿವೇಶನ ನೀಡ್ತಾ ಇದೆ, ಅತಿ ಕಡಿಮೆ ಬೆಲೆಯಲ್ಲಿ. ಪ್ರತಿಯೊಬ್ಬರು ಗ್ರಾಹಕರು ಅವ್ರ ಕೈಗೆಟುಕುವ ದರದಲ್ಲಿ ನಿವೇಶನ ಕೊಡ್ಕೋಬಹುದು. ಮತ್ತೆ 30-40 ಸೈಟು, ಇಲ್ಲ ನಾನು ಒಂದು 30-40 ಸೈಟ್ನಲ್ಲಿ ನಾನು ನಿವೇಶನ ಕಟ್ಟಬೇಕು ಅಂತ ಅಂದರೆ ಒಂದು 13 ಲಕ್ಷಕ್ಕೆ ಒಂದು ಒಳ್ಳೆ ಬಂಪರ್ ಆಫರಲ್ಲಿ ಕೂಡ ನಾವು ನೀಡ್ತಾ ಇದ್ದೀವಿ. ಅದರಲ್ಲಿ ಅವ್ರಿಗೆ ಅನುಕೂಲವಾಗಿ ಎಲ್ಲ ಏನು ಒಂದು ಮೂಲಭೂತ ಸೌಕರ್ಯಗಳು ಬೇಕು. ಏನಪ್ಪ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಕೊಡ್ತಿದ್ದಾರೆ, ಯಾವ ರೀತಿಯಾಗಿ ಕೊಡ್ತಾವ್ರೆ, ಹೇಗೆ ಕೊಡ್ತಾವ್ರೆ ಅನ್ನೋದು ಗೊಂದಲ ಇದ್ದೇ ಇರುತ್ತೆ. ಎಲ್ಲ ಡೆವಲಪ್ಮೆಂಟ್ ಜೊತೆಗೆ ನೀಡ್ತಾ ಇರುವಂಥದ್ದು. ಎಲ್ಲ ಮೂಲಭೂತ ಸೌಕರ್ಯಗಳು ಕೊಟ್ಟು ಒಂದು ಒಳ್ಳೆ ವಾತಾವರಣದಲ್ಲಿ ಒಂದು ಸಿಟಿಗೆ ಹತ್ರ ಆಗುವಂಥದ್ದು, ಜೊತೆಗೆ ತುಂಬ ಸಿಟಿಗೂ ಹತ್ರ ಆಗುವಂಥದ್ದು, ಮತ್ತು ಬೆಂಗಳೂರು ಲಿಮಿಟ್ಸ್ಗೆ ಬರುವಂಥದ್ದು ಅಂಥ ಜಾಗದಲ್ಲಿ ಒಂದು ನೀಡ್ತಾ ಇರುವಂಥದ್ದು. ತುಂಬ ಚೆನ್ನಾಗಿದೆ. ಏನೊಂದು ನಂಬರ್ ಡಿಸ್ಪ್ಲೇ ಆಗ್ತದೆ, ಅದನ್ನು ನೋಡಿ ಕರೆ ಮಾಡಿ. ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ, ಬಂದು ಸೈಟ್ ವಿಸಿಟ್ ಮಾಡಿ, ನಿಮ್ಮದೇ ಆದಂಥ ಒಂದು ಕನಸಿನ ಸೈಟ್ನ ಬುಕ್ ಮಾಡ್ಕೊಳ್ಳಿ, ನಿಮ್ಮದೇ ಆದಂಥ ಒಂದು ಜಾಗನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್. ಓಕೆ. ಪ್ರಶ್ನೆ ಮತ್ತೆ ಉತ್ತರ ಎರಡು ಕೂಡ ನೀವೇ ಕೊಟ್ಬಿಟ್ಟಿದ್ದೀರಾ. ಯಾಕೆ ಇಷ್ಟು ಕಡಿಮೆ ರೇಟಲ್ಲಿ ಕೊಡ್ತಾ ಇದೀವಿ, ಅವ್ರು ಯೋಚನೆ ಮಾಡ್ತಾರೆ ಗ್ರಾಹಕರು, ಇಷ್ಟು ಕಡಿಮೆಗೆ ಸಿಗ್ತಾ ಇದೆಯಾ, 20-30 6.5 ಲ್ಯಾಕ್ಸ್, 30-40 13 ಲಕ್ಷಕ್ಕೆಲ್ಲ ಸಿಗ್ತಾ ಇದೆ, ಹಾಗಾದ್ರೆ ಜಾಗ ಇಲ್ಲಿದೆ ಅಂತ. ಸೊಂಡೆಕೊಪ್ಪ ಅಂದ ತಕ್ಷಣ ಎಲ್ಲೋ ಯಾವುದೋ ಒಂದು ಕಾಡ್ ಅಂತ ಅನ್ಕೊಳ್ಬಾರ್ದು. ನಿಮ್ಮ ಮಾತನಲ್ಲೇ ಹೇಳ್ಬಿಡಿ, ಯಾಕಂದ್ರೆ ನಮ್ಮ ಸಿಟಿ ಬೆಂಗಳೂರು ಮೆಜೆಸ್ಟಿಕ್ ಇಂದ ಎಷ್ಟು ದೂರ ನಾವು ಟ್ರಾವೆಲ್ ಮಾಡ್ಬೇಕಾಗುತ್ತೆ, ಏನೆಲ್ಲ ಫೆಸಿಲಿಟೀಸ್ ಇದೆ? ಖಂಡಿತ ಮೇಡಮ್. ಈಗ ನಮ್ಮ ಸಿಟಿಯಿಂದ ಮೆಜೆಸ್ಟಿಕ್ ಇಂದ 28 ಕಿಲೋಮೀಟರ್ ಡಿಸ್ಟೆನ್ಸ್. ಬಸ್ ಫೆಸಿಲಿಟಿ ಅಂತೂ ಒಂದು 1/2 an hour 1 hour ಒಂದೊಂದು ಬಸ್ಸಸ್ ಅವೈಲಬಲ್ ಸಿಗುತ್ತೆ. ನಾವು ಸಿಂಪಲ್ ಆಗಿ ಇನ್ನೊಂದು ಹೇಳಬೇಕು ಅಂದ್ರೆ ನಮ್ಮ ತಾವರೆಕೆರೆಯಿಂದ ಕೇವಲ ಒಂದು 5 to 6 ಕಿಲೋಮೀಟರ್ಸ್ ಒಳಗೆ ಸಿಗುವಂಥದ್ದು. ನಮ್ಮ ನೆಲಮಂಗಲದಿಂದ ಹೇಳಬೇಕು, ಬೈಪಾಸ್ ಹರ್ಷ ಹಾಸ್ಪಿಟಲ್ ನೆಲಮಂಗಲ ಬೈಪಾಸ್ ಇಂದ ಹೇಳಬೇಕು ಅನ್ನೋದಿತ್ತು ಅಂದ್ರೆ ಅಲ್ಲಿಂದ ಜಸ್ಟ್ ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸ್. ಪ್ರತಿಯೊಂದಕ್ಕೂ ಅನುಕೂಲತೆ ಹೊಂದಿರುವಂಥದ್ದು. ಒಂದು ಕನೆಕ್ಟಿವಿಟಿ ವೈಸೇ ಆಗಿರಲಿ ಅಥವಾ ಒಂದು ನಿಯರ್ ಬೈ. ಈಗ ಒಂದು ಜಾಗ ನೋಡ್ತೀವಿ, ಸುತ್ತಮುತ್ತ ಒಂದು ಒಳ್ಳೆ ಹಾಸ್ಪಿಟಲ್ಸ್ ಇದೆಯಾ, ಸ್ಕೂಲ್ಸ್ ಇದೆಯಾ, ಪ್ರತಿಯೊಂದು ಕೂಡ ನಾವು ನೋಡ್ತೀವಿ. ಪ್ರತಿಯೊಂದು ಅಷ್ಟೇ. ನಮ್ಮ ಲೇಔಟ್ ಇಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸ್ಕೂಲ್ ಇರುವಂಥದ್ದು, ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬಸ್ ಸ್ಟಾಪ್ ಸಿಗುವಂಥದ್ದು, ಒಂದು ಈಗ ನೆಕ್ಸ್ಟ್ ಬಂದು ಅಪ್ ಟು ಕಡುಬಗೆರೆವರೆಗೂ ನೆಕ್ಸ್ಟ್ ಮೆಟ್ರೋ
ಇದಾಗ್ತಾ ಇದೆ. ಸೊ ಪ್ರತಿಯೊಂದಕ್ಕೂ ಅನುಕೂಲತೆ ಹೊಂದಿರುವಂತದ್ದು, ಸಿಟಿಗೂ ತುಂಬಾ ಹತ್ರ ಆಗುವಂತದ್ದು. ಇದೆಲ್ಲ ನೋಡಿದಾಗ ಏನನ್ಸುತ್ತೆ, ನಾವ್ ಇನ್ನು ಆಮೇಲೆ ಅಂತ ಅಂದಾಗ ಪ್ರಶ್ನೆ ಮಾಡಿದಾಗ ಏನಾಗುತ್ತೆ, ಇನ್ನು ದಿನೇ ದಿನೇ ಬೆಳೀತಾ ಹೋಗುತ್ತೆ. ನಾವೇ ಅದೇ ಜಾಗದಲ್ಲಿ ಇನ್ನೂ ಕಡಿಮೆ ಕೊಟ್ಟಿರುವಂತದ್ದು. ಸೊ ಈ ಜಾಗದಲ್ಲಿ ಈಗ ಬೆಲೆ ಜಾಸ್ತಿ ಆಗಿದೆ ಅನ್ನೋ ಒಂದು ಮತ್ತೆ ಅವ್ರಿಗೆ ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಹಾಗಾಗಿ ಆ ನಿರ್ಧಾರ ಮತ್ತೆ ಆಮೇಲೆ ಅನ್ನೋ ಆ ನಿರ್ಧಾರನ ಬಿಟ್ಟು ಇವತ್ತೇ ಮಾಡೋಣ, ಈಗಲೇ ತಗೊಳ್ಳೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬನ್ನಿ. ಯಾಕಂದ್ರೆ ಒಂದು ಒಳ್ಳೆ ಆಫರ್ ನೊಂದಿಗೆ ಕೊಡ್ತಾ ಇದೀವಿ. ಸೊ 6.5 ಲಕ್ಷನೂ ಕೂಡ ನೀವು ತುಂಬಾ ಈಸಿಯಾಗಿ ಕೊಡ್ಬೋದು. ಒಂದು ಆ ರೀತಿಯಲ್ಲೂ ಕೂಡ ನಾವು ಕೊಡ್ತಾ ಇದೀವಿ. ಸೊ ಕೇವಲ ಒಂದು 20-30 ಎಕ್ಸಾಂಪಲ್, ಈಗ ಒಂದು ನಾನು 20-30 ನೀವು ಎಷ್ಟನ್ನ ಪರ್ಚೇಸ್ ಮಾಡಬೇಕು, ಈಗ ನನ್ನ ಹತ್ರ ಒಂದು 2-2.5 ಲಕ್ಷ ರೂಪಾಯಿ ಅಷ್ಟೇ ಇರುವಂತದ್ದು. ಮಿಕ್ಕಿದ್ದು ನಾನು ಏನೋ ಒಂದು ತಿಂಗಳಿಗೆ ಒಂದು 10,000, 15,000, 12,500 ಆ ತರ ನಾನು ಒಂದು ತಿಂಗಳ ಕಟ್ಕೊಂಡು ಹೋಗ್ತೀನಿ, ನನಗೆ ತುಂಬಾ ಅನುಕೂಲ ಆಗುತ್ತೆ ಆ ತರ ಕೊಟ್ರೆ ಅಂತ ಅಂದ್ಬಿಟ್ಟು ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ನಮಗೆ ತುಂಬಾ ಕೇಳ್ತಾರೆ. ಸೊ ಹಾಗಾಗಿ ಹೊಸ ಕಸ್ಟಮರ್ಸ್ಗೂ ಕೂಡ ನಾವು ಇದು ಒಂದು ಒಳ್ಳೆ ಆಫರ್ ತಗೊಂಡ್ಬಂದಿದೀವಿ. ಒಂದು EMI ಬೇಸ್ಡ್ ಆಫರ್ ಅಲ್ಲಿ ಒಂದು ಕಸ್ಟಮರ್ಗೆ ನಾವು ಕೊಡ್ತಾ ಇದೀವಿ. 30-40 ಸೈಟಿಗೆ ಅವರು ಒಂದು 3 ಅಥವಾ 4-5 ಲಕ್ಷ ಅವರು ಒಂದು ಏನ್ ಅನುಕೂಲತೆ ಆಗುತ್ತೆ ಆ ಒಂದು ಡೌನ್ ಪೇಮೆಂಟ್ ಮಾಡ್ಕೋಬಹುದು. 36 ತಿಂಗಳು ಕಾಲಾವಕಾಶ ಕೊಡ್ತೀವಿ, ಅದಕ್ಕೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ. 30-40 ಸೈಟಿಗೆ ಒಂದು 20,000-25,000 ರೂಪಾಯಿ EMI ಕಟ್ಟೋದ್ ಬರುತ್ತೆ ಅವ್ರಿಗೆ. ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ, ಬಡ್ಡಿ ರಹಿತವಾಗಿರುತ್ತೆ. ಅದೇ ಒಂದು 20-30 ಸೈಟ್ ನೋಡ್ತೀನಿ ನಾನು ಸಾಕು ಅನ್ನೋದಿತ್ತು ಅಂದ್ರೆ ಒಂದು 2-2.5 ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ. ಇನ್ನು ಮಿಕ್ಕಿದ್ದು ಉಳಿಕೆ ಹಣನ ನೀವು ಒಂದು 10,000, 12,500, 15,000 ವರ್ಗೂ EMI ಕಟ್ಕೊಂಡು ಹೋಗ್ಬೋದು. ಅದಕ್ಕೂ ಕೂಡ 36 ತಿಂಗಳು ಕಾಲಾವಕಾಶ ಇರುತ್ತೆ. ಎರಡಕ್ಕೂ ನಿಮ್ಗೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ, ಬಡ್ಡಿ ರಹಿತವಾಗಿರುತ್ತೆ. ಸೊ ತುಂಬಾ ಅನುಕೂಲತೆ ಇದೆ. ಸೊ ಸಾಮಾನ್ಯ ಜನರಿಗೆ ತುಂಬಾ ಅನುಕೂಲ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ. ಯಾಕಂದ್ರೆ ನಾವು ಪ್ರತಿಯೊಂದು ಲೇಔಟ್ ಅಲ್ಲಿ ನಾವು ಮಾಡಿದಾಗ ಪ್ರತಿ ಒಂದ್ಸಾರಿನೂ ಅಷ್ಟೇ ಗ್ರಾಹಕರಿಗೆ ಇದೊಂದು ಆಫರ್ ನಾವು ಕೊಡ್ತಾನೆ ಬಂದಿದೀವಿ, ಮುಂದಕ್ಕೂ ಕೊಡ್ತೀವಿ. ಅದ್ ಏನೇ ಒಂದು ಬಜೆಟ್ ಲೇಔಟ್ ಆಗಿರ್ಬೋದು, ಒಂದು ಅನುಕೂಲ ಮಾಡ್ಕೊಟ್ಟಾಗ ಏನಾಗುತ್ತೆ, ಎಷ್ಟೋ ಜನದ ಕನ್ಸು ನನ್ಸಾಗತ್ತೆ. ಅವ್ರದೇ ಆದಂತ ಒಂದು ಜಾಗಗಳನ್ನ ಪರ್ಚೇಸ್ ಮಾಡ್ತಾರೆ, ಅವ್ರದೇ ಆದಂತ ಒಂದು ಕನ್ಸನ್ನ ನಿರ್ಮಾಣ ಮಾಡ್ಕೊಂತಾರೆ. ಸೊ ಹಾಗಾಗಿ ನಾವು ತುಂಬಾ ಸ್ಪಂದಿಸ್ತೀವಿ. ಸೊ ಎಲ್ಲಾರ್ಗು ಏನೇ ಒಂದು ಪರ್ಚೇಸ್ ಮಾಡಿ ನೀವು ಭಯ ಅನ್ನೋದು ತುಂಬಾ ಇದ್ದೇ ಇರುತ್ತೆ. ಮೇನ್ ಆಗಿರೋದು ಭಯನೇ. ಮತ್ತೆ ಯಾರು ಏನು ಬೇಗ ಹೇಳ್ಬಿಡ್ತಾರೆ ಅದು ನಮ್ಗೆ ಕಿವಿಗೆ ತಾಗುವಂಥದ್ದು ಬೇಗನೆ. ಸೊ ಹಾಗಾಗಿ ಅದನ್ನ ಬದಿಗಿಟ್ಟು ನಿಮ್ಮ ಕನ್ಸನ್ನ ನನ್ಸ್ ಮಾಡ್ಕೊಳ್ಳಿ. ಈಗ ಯಾರೋ ಏನೋ ಹೇಳಿದ್ರು, ನಾವ್ ಏನೋ ಕೇಳಿದ್ವಿ ಆಮೇಲೆ ಅಂತ ಅಂದಾಗ ಆಮೇಲೆ ನಮ್ ಕನ್ಸು ನನ್ಸಾಗಲ್ಲ, ತಂತಾನಾಗೆ ಬರೋದಿಲ್ಲ. ಅದಕ್ಕೆ ನಾವು ಶ್ರಮ ಪಟ್ಟಾಗ್ಲೇ ಬರುವಂತದ್ದು. ಒಂದು 100% ನಾವ್ ಯಾವುದೇ ಕಷ್ಟಪಟ್ಟಿದ್ದ ದುಡ್ಡೇ ಆಗಿರ್ಲಿ, ಏನೇ ಆಗಿರ್ಲಿ, ಅದು ಯಾವತ್ತಿಗೂ ಮೋಸ ಆಗಿದೆ, ಕಳ್ಕೊಂಡಿದೀವಿ ಅನ್ನೋ ಮಾತೇ ಇಲ್ಲ. ಸೊ ಹಾಗಾಗಿ 100% ಡಾಕ್ಯುಮೆಂಟೇಶನ್ ಇರುತ್ತೆ, 100% ನಿಮಗೆ ಅಶೂರೆನ್ಸ್ ಇರುತ್ತೆ, ಓಕೆನಾ, 100% ಜಾಗ ಇರುತ್ತೆ. ಮತ್ತೆ ನೀವು ಏನು ಒಂದು EMI ಪ್ರಕಾರವಾಗಿ ನೀವು ಏನ್ ಸೈಟ್ ನೋಡ್ತಾ ಇರ್ತೀರ ಅದಕ್ಕೂ ಕೂಡ 100% ಆಗಿ ನಾವು ಸ್ಪಂದಿಸ್ತೀವಿ. ನಿಮ್ದೇ ಆದಂತ ಒಂದು ಜಾಗ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಆಮೇಲೆ ಅನ್ನೋದನ್ನ ಬದಿಗಿಟ್ಟು ಇವತ್ತೇ ಈಗ್ಲೇ ಅನ್ನೋದನ್ನ ಮಾಡ್ಕೊಂಡು ನಿಮ್ದೇ ಆದಂತ ಒಂದು ಜಾಗನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಮೇಡಮ್. ಓಕೆ, ಸೂಪರ್. ಸೊ ಒಟ್ಟಾರೆ ಈಗ 20-30 ಸೈಟ್ ತಗೊಂಡ್ರೆ 6 ಲಕ್ಷ ಇರುತ್ತೆ, 30-40ಗೆ 13 ಲಕ್ಷ. ಆದ್ರೆ EMI ಎರಡಕ್ಕೂ ಕೂಡ 0% ಇಂಟ್ರೆಸ್ಟ್ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ. ಸೊ ಹಾಗಾಗಿ ಯೋಚನೆ ಇಲ್ಲ, ನೆಟ್ ಅಮೌಂಟ್ ಎಷ್ಟಿದೆ ನಾವು ಅಷ್ಟನ್ನ ಕಟ್ಕೊಂಡ್ರೆ ಸಾಕು. ಈಗ ಎಲ್ಲಾರ ಹತ್ರನು ಈಗ ನೋಡಿ 30-40 ಸೈಟ್ ತಗೋಬೇಕು, ನಾನು ಒಂದು 4 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ತೀನಿ. ಯಾಕಂದ್ರೆ ನನ್ 30-40 ಒಂದು 20-30 ಅನ್ನೋದು ಒಂಚೂರು ಚಿಕ್ಕದಾಗತ್ತೆ. ಒಂದು 20-25 ಸಾವಿರ ರೂಪಾಯಿ ನನ್ ಕೆಪಾಸಿಟಿ ಇದೆ ಕಟ್ಲಿಕ್ಕೆ ಅಂತ ಅಂದಾಗ ಅವ್ರಿಗೂ ಕೂಡ ಅವಕಾಶ ಇದೆ. ಸೊ ನೀವು ಆ ರೀತಿಯಾಗಿ ಹೋಗ್ಬೋದು. ಈಗ ಎಕ್ಸಾಂಪಲ್ 20-30ನೇ ಸಾಕು ನನಗೆ, ಒಂದ್ 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ತೀನಿ. ಇನ್ ಮಿಕ್ಕಿದ್ದು 4.5 ಲಕ್ಷ ರೂಪಾಯಿ ನಂಗೆ 36 ತಿಂಗಳು ಕೊಡಿ ಅಂತ ಅಂದ್ರೆ ಕೇವಲ ಅವ್ರಿಗೆ ಒಂದು 12,500 ರೂಪಾಯಿ EMI ಬರುತ್ತೆ. ಸೊ ತುಂಬಾ ಈಸಿಯಾಗಿ ಕಟ್ಬೋದು ಮೇಡಮ್ ನಾವಿದು. ಅದೇ ನಾವೀಗ ಎಕ್ಸಾಂಪಲ್ ಒಂದು ಲೋನಿಗೆ ಹೋಗ್ತೀವಿ ಅಂತ ಅಂದಾಗ ಒಂದು ಪ್ರೊಸೆಸಿಂಗ್ ಫೀಸ್ ಇಂದ ಹಿಡಿದು ಎಷ್ಟು ನಮಗೆ ಚಾರ್ಜಸ್ ಆಗತ್ತೆ ಅಂತ ಅಂದ್ರೆ ನಾವು ಒಂದು ಸೈಟ್ ಪರ್ಚೇಸ್ ಮಾಡೋದು 1 to double ಅಷ್ಟು ಅಲ್ಲಿ ಹಣ ಕಟ್ಬಿಟ್ಟಿರ್ತೀವಿ. ಸೊ ಆ ರೀತಿ ಆಗದ್ ಬೇಡ. ಸೊ ನಮ್ಮಲ್ಲೇ 0 ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನೀವು ಸೈಟ್ ನ ಪರ್ಚೇಸ್ ಮಾಡಬಹುದು, ನಿಮ್ದೇ ಆದಂತ ಒಂದು ಜಾಗನ ನೀವೇ ಖುದ್ದಾಗಿ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಎಸ್, 0% ಇಂಟ್ರೆಸ್ಟ್ ಅಂದ್ರೆ ಎಲ್ರಿಗೂ ಒಂಥರ ನಿರಾಳವಾಗ ಮನ್ಸು ಅನ್ಸುತ್ತೆ. ಎಸ್, ಎಕ್ಸಾಕ್ಟ್ಲಿ. ಇನ್ನು ಬೆಂಗಳೂರು ಮೆಜೆಸ್ಟಿಕ್ ಇಂದ 28 ಕಿಲೋಮೀಟರ್ಸ್ ಅಂತ ಹೇಳಿದ್ರಿ. ಈಗ ನಾವ್ ಆ ರೀತಿ ನೋಡೋಕೋದ್ರೆ ಅಂತರ ಜಾಸ್ತಿ ಇದ್ರು ಸಮಯ ಕಡಿಮೆ ತಗೊಳುತ್ತೆ. ಯಾಕಂತಂದ್ರೆ ಮೆಟ್ರೋ ಬಂದಿದೆ, ಮೆಟ್ರೋ ಫೆಸಿಲಿಟಿ ಚಿಕ್ಕಮಗಳೂರು ತನಕ ಟ್ರಾವೆಲ್ ಮಾಡಬಹುದು. ಸೊ ಅಲ್ಲಿಂದ ಒಂದ್ ಸುಮಾರು ಎಷ್ಟು ಅಂತರ ಆಗ್ಬೋದು? ಮೇಡಮ್ ಈಗ 3rd ಫೇಸ್ ಬಂದ್ಬಿಟ್ಟು ಅಪ್ ಟು ಕಡುಬ್ಗೆರೆ ಕ್ರಾಸ್ ವರೆಗೂ ಮಾರ್ಕಿಂಗ್ ಮಾಡ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈಗ ಯಾರೇ ಆಗಿರ್ಲಿ ಇನ್ವೆಸ್ಟ್ಮೆಂಟ್ ಅಂತಾನೆ ನೋಡುವಂತದ್ದು. ಈಗ ನಾವೇ 3 years EMI ಕೊಡ್ತಾ ಇದ್ವಿ, ಇನ್ವೆಸ್ಟ್ಮೆಂಟ್ ಇರ್ಲಿ, ನಮ್ದೇ ಆದಂತ ಒಂದು ಸೈಟ್ ಇರ್ಲಿ, ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಿದೀವಿ ಅಂತಂದಾಗ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದ್ರೆ ನಾವು ನೋಡಿರುವಂತ ವ್ಯತ್ಯಾಸ, ನಾವು ಮಾಡಿರುವಂತ ಲೇಔಟ್ ಗಳಲ್ಲಿ ಎಷ್ಟು ಸುಮಾರು ವ್ಯತ್ಯಾಸ ನೋಡಿದೀವಿ. ನಾವ್ 2.5 ಲಕ್ಷದಿಂದ ಒಂದು 20-30 ಸೈಟ್ ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ಅದೇ ಸೈಟ್ 10 ಲಕ್ಷ 8 ಲಕ್ಷ ಆ ಪ್ರೈಸ್ ಅಲ್ಲಿ ಇದೆ. ತುಂಬಾ ಬದಲಾವಣೆಗಳನ್ನ ನೋಡಿದೀವಿ. ಸೊ ಹಾಗಾಗಿ
ದಿನೇ 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 ಬೆಂಗಳೂರು ಬೆಳೀತಾ ಇದೆ. ಬೆಂಗಳೂರಲ್ಲಿ ನೀವು ಇಲ್ಲಂತಲ್ಲ, ನಮ್ಮಲ್ಲಂತಲ್ಲ ಅಥವಾ ಸೊಂಡೆಕೊಪ್ಪದಲ್ಲಂತಲ್ಲ, ಎಲ್ಲೇ ಅಂತಲ್ಲ, ಯಾವ ಮೂಲೆಯಲ್ಲೇ ಪ್ರಾಪರ್ಟಿ ತಗೊಳ್ಳಿ 100% ಅದು ನಮಗೆ ಗ್ರೋತ್ ಆಗುವಂಥದ್ದು, ಮತ್ತೆ ಒಳ್ಳೆ ಗುಡ್ ರಿಟರ್ನ್ಸ್ ಬರುವಂಥದ್ದು, ಆದಾಯ ಬರುವಂಥದ್ದೇ ಆಗಿರ್ಲಿ, ಅಥವಾ ಮನೆ ಕಟ್ಕೊಂಡು ಒಂದು ವಾಸ ಇರ್ತೀವಿ ರೆಸಿಡೆನ್ಷಿಯಲ್ ಪರ್ಪಸ್ ತರ ಅಂತಂದ್ರೆ ಅದಕ್ಕೂ ಕೂಡ ಅನುಕೂಲತೆ ಇರುವಂಥದ್ದು. ಈಗ ಬೆಂಗಳೂರಲ್ಲಿ ಸಿಟಿಲಿ ಇರ್ತೀವಪ್ಪ, ಈ ಜಂಜಾಟ ಬೇಡ, ಸ್ವಲ್ಪ ಸಿಟಿಯಿಂದ ಆಚೆ ಇರೋಣ, ದೂರ ಇರೋಣ ಅನ್ನೋರು ಯೋಚನೆ ಮಾಡೋರು ಇರ್ತಾರೆ. ಅಂತವ್ರಿಗೂ ಕೂಡ ತುಂಬಾ ಅನುಕೂಲ ಇರುವಂತ ಜಾಗ. ಮತ್ತೆ ಹಾಗೆ ಒಂದು ಮನೆ ಕಟ್ಕೋತೀವಿ ಅಂತ ಅಂದಾಗ ಏನಪ್ಪಾ ಸೈಟು ಇಷ್ಟು ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ, ಯಾವ ತರ ಕೊಡ್ತಾವ್ರೆ, ಹಾಗೆ ಕೊಡ್ಬಹುದೇನೋ, ಏನು ಫೆಸಿಲಿಟಿ ಡೆವಲಪ್ಮೆಂಟ್ ಇರೋದು, ಖಂಡಿತ ಆ ತರ ಇಲ್ಲ. ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಕೊಡ್ತಾರೆ. ಎಕ್ಸಾಂಪಲ್ ನಿಮ್ಗೆ ವಾಟರ್ ಸಿಟಿನೇ ಆಗಿರ್ಲಿ, ಡ್ರೈನೇಜ್ ಆಗಿರ್ಲಿ, ಸ್ಯಾನಿಟರಿ ಆಗಿರ್ಲಿ, ರೋಡ್ಸೇ ಆಗಿರ್ಲಿ, ಎಲೆಕ್ಟ್ರಿಸಿಟಿನೇ, ಇದೆಲ್ಲ ಒಳಗೊಂಡು ನಾವು 6.5 ಲಕ್ಷಕ್ಕೆ ನಿಮ್ಗೆ 20-30 ನಿವೇಶನ, 30-40 ನಿವೇಶನ 13 ಲಕ್ಷಕ್ಕೆ ನೀಡ್ತಾ ಇರುವಂತದ್ದು. ಜೊತೆಗೆ 0 ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾ ಇರೋದು ತುಂಬಾ ಉಪಯೋಗ ಆಗುತ್ತೆ. ಉಪಯೋಗ ಮಾಡ್ಕೊಳ್ಳಿ. ಯಾಕಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಈಗ ನಮಗಿರುವಂತ ಆಫರ್ಸ್ ಗಳಲ್ಲಿ ಮತ್ತೆ ನಾವು ಈ ರೀತಿ ಒಂದು 36 ಮಂತ್ಸ್ ಆಫರ್ ಕೊಡ್ಲಿಕ್ಕೆ ಬರೋದಿಲ್ಲ. ಕೊಡ್ತೇವೆ, ಬಟ್ ಆಗ ಏನಾಗುತ್ತೆ, ಕಡಿಮೆ ಇರುತ್ತೆ, ಒಂದು 12 ತಿಂಗಳಿರುತ್ತೆ ಅಥವಾ 6 ಮಂತ್ಸ್ ಟೈಮ್ ಇರುತ್ತೆ, ಆ ತರ ಇರುತ್ತೆ. ಸೊ ಈಗ ಒಂದು 36 ಮಂತ್ಸ್ ಅನ್ನೋದೊಂದು ಆಫರ್ ಅಂತಾನೆ ಹೇಳ್ಬೋದು, 36 ಮಂತ್ಸ್ ಆಫರ್ ಅಂತ ಅನ್ಬಿಟ್ಟೆ ಹೇಳ್ಬೋದು ಇದನ್ನ. ಸೊ ತುಂಬಾ ಅನುಕೂಲ ಆಗುತ್ತೆ ನಿಮ್ಗೆ, ಯಾವುದೇ ರೀತಿ ಬಡ್ಡಿ ಇಲ್ದಂಗೆ. ಸೊ ಮತ್ತೆ EMI ಕೂಡ ತುಂಬಾ ಕಡಿಮೆ ಬರುತ್ತೆ. ಕಡಿಮೆ, ಈಗ ಸ್ಯಾಲ್ರಿ ಮ್ಯಾಚ್ ಮಾಡ್ಕೊಂಡು, ಕಮಿಟ್ಮೆಂಟ್ ಮ್ಯಾಚ್ ಮಾಡ್ಕೊಂಡು, ಫ್ಯಾಮಿಲಿ ನೋಡ್ಕೊಂಡು, ಮತ್ತೆ ನಮ್ಮ ಕೆಲವೊಂದು ಪರ್ಸನಲ್ಸ್ ನೋಡ್ಕೊಂಡು, ಅದ್ರಲ್ಲಿ ನಾನು ಮಿಕ್ಕೋ ದುಡ್ಡು ನನ್ಗಿಷ್ಟೇ, ನನ್ನ EMIಗೆ ಒಂದು ಸೈಟು ಆಗತ್ತೆ ಅಂದಾಗ ತುಂಬಾ ಖುಷಿ ಪಡ್ತಾರೆ. ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಸ್, ಅಂದ್ರೆ ಮತ್ತೊಂದು ಕಡೆ ರೀತಿ ನಾವು ಮತ್ತೊಂದು ರೀತಿಲಿ ಯೋಚನೆ ಮಾಡಿದ್ರು, ಈಗ ವಾರಾಂತ್ಯ ತನಕ ದುಡ್ದು ಸಾಕಾಗಿರುತ್ತೆ. ಎಷ್ಟೋ ಜನ ಕೆಲವರು ವೀಕೆಂಡ್ ಅಲ್ಲಿ ಅಥವಾ ಮಂತ್ಲಿ ಒನ್ಸ್ ಆದ್ರೂ ಹೊರಗಡೆ ಪಿಕ್ನಿಕ್ ಹೋಗ್ಬೇಕು, ರೆಸಾರ್ಟ್ ಹೋಗ್ಬೇಕು, ಹೋಮ್ ಸ್ಟೇ ಹೋಗ್ಬೇಕು ಅನ್ನೋ ಪ್ಲಾನ್ಸ್ ಗಳು ಇಟ್ಕೊಂಡಿರ್ತಾರೆ ಡಿಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕೆ. ಈ ಟೈಮಲ್ಲಿ ನಮ್ಗೆ ಮನೆ ಕಟ್ಕೊಂಡು ಇರ್ಲಿಕ್ಕೆ ಆಗಲ್ಲ ಅಂದ್ರು, ಇನ್ವೆಸ್ಟ್ಮೆಂಟ್ ಇಟ್ಬಿಟ್ಟು ಮನೆ ಕಟ್ಕೊಂಡ್ರೆ ನಿಮ್ಗೆ ಅದೇ ಒಂದು ಪ್ರಶಾಂತವಾದಂತ ಜಾಗ, ಅದೇ ಒಂದು ಹೋಮ್ ಸ್ಟೇ ಆಗ್ಬಿಡುತ್ತೆ ನಿಮ್ಗೆ. ಈ ಸಾರಿಗೆ ಆದ್ರೂ ಯೋಚನೆ ಮಾಡಿ ಅವರು ಈ ಒಂದು ನಿವೇಶನ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅಂತ ಹೇಳ್ಬೋದು. ಎಸ್, ಇನ್ನು 0% ಇಂಟ್ರೆಸ್ಟ್ ಅಂತ ಹೇಳಿದ್ವಿ. ಮತ್ತೆ ಈವನ್ EMI ಪೀರಿಯಡ್ ಕೂಡ ತುಂಬಾ ಚೆನ್ನಾಗಿ 3 ವರ್ಷದ ಕಾಲಾವಧಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕಟ್ಟೋದಿಕ್ಕೂ ಅಷ್ಟೊಂದು ಕಷ್ಟ ಅಂತ ಅನ್ಸೋದಿಲ್ಲ ಟೈಮು. ಸೊ ಈಗ ಮನಿ ಕಟ್ಟಬೇಕು ಅಂತ ಅಂದ್ರೆ ಸೈಟ್ ತಗೊಂಡ್ಮೇಲೆ ಅದಕ್ಕೇನಾದ್ರೂ ಫೆಸಿಲಿಟೀಸ್ ನಿಮ್ ಕಡೆಯಿಂದ ಕೊಡ್ತೀರಾ? ಖಂಡಿತ ಮೇಡಮ್. ಅವ್ರು ಇಮಿಡಿಯೇಟ್ ಆಗಿ ಮನೆ ಕಟ್ಕೋತೀವಿ ಅಂತಂದ್ರೆ ಅದಕ್ಕೆ ಬೇಕಾದಂತ ಏನೋ ಅವ್ರಿಗೆ ಗೊತ್ತಿರೋದಿಲ್ಲ, ಮನೆ ಕಟ್ಕೋಬೇಕು, ನಾವೇ ಕೂಡ ರೆಫರ್ ಮಾಡ್ತೀವಿ ಅವ್ರು ಯಾವ ರೀತಿ ಹೇಗೆ ಅಂತ ಅನ್ಬಿಟ್ಟು. ಸೊ ಇಲ್ಲ ನಾವು ಆಚೆ ಕಡೆಯಿಂದ ಕಟ್ಟಿಸ್ಕೋತೀವಿ ಅಂತಂದ್ರೆ ಅದು ಕೂಡ ಅವ್ರು ಮಾಡ್ಕೋಬಹುದು, ನಮ್ಮಲ್ಲೇ ಮಾಡ್ಕೋಬೇಕು ಅಂತ ಏನಲ್ಲ, ಎರಡೂ ಕೂಡ ಆಪ್ಷನ್ಸ್ ಇದೆ. ಬಟ್ ಏನಂದ್ರೆ ಪ್ರೈಸ್ ಮೇನ್ ಮ್ಯಾಟರ್ ಆಗುವಂಥದ್ದು, ಆ ಸೈಟೇ ಮೇನ್ ಮ್ಯಾಟರ್ ಆಗುವಂಥದ್ದು. ನಾವ್ ಏನೇ ಮನೆ ಕಟ್ತೀವಿ, ಇಮಿಡಿಯೇಟ್ ಆಗಿ ಕಟ್ತೀವಿ ಅಂತಂದಾಗ ನಾವು ಫಸ್ಟ್ ನಮ್ಮಲ್ಲಿ ಇರೋ ಬೆಲೆಗೆ ಫಸ್ಟ್ ನಾವು ಸೈಟ್ ತಗೋಬೇಕು, ಆ ಬೆಲೆಗೆ ನಮ್ಗೆ ಹೊಂದುತ್ತಾ ಅನ್ನೋದನ್ನ ಮೊದಲು ನೋಡ್ಕೋಬೇಕು. ಹಾಗಾಗಿ ಇದು ಒಂದು ಒಳ್ಳೆ ಆಫರ್ ಅಂತ ಹೇಳ್ತೀನಿ ನಾನು. 6.5 ಲ್ಯಾಕು ಮತ್ತೆ 13 ಲ್ಯಾಕು ಆ ಸರೌಂಡಿಂಗ್ ಅಲ್ಲಿ ಸರ್ವೇ ಮಾಡ್ಬೋದು. ಈ ಪ್ರೈಸ್ ಅಲ್ಲಿ ಜಾಗಗಳು ಸಿಗ್ತಾ ಇದೆಯಾ ಅಂತ ಅನ್ಬಿಟ್ಟು ಒಂದು ಓಪನ್ ಚಾಲೆಂಜ್ ಇದು. ಆ ಪ್ರೈಸ್ಗಳಲ್ಲಿ 100% ಇಲ್ಲ, ಒಂದು ಒಳ್ಳೆ ಉತ್ತಮವಾದಂಥ ಬೆಲೆಯಲ್ಲಿ ಕೊಡ್ತಾ ಇರೋದು. ನೀವು ಇಮಿಡಿಯೇಟ್ ಮನೆ ಕಟ್ಕೋತೀವಿ ಅಂತಂದ್ರೆ ಮನೆ ಕಟ್ಕೊಳ್ಳಿಕ್ಕೂ ಅನುಕೂಲತೆ ಇದೆ. ಅಥವಾ ಮುಂದಿನ ದಿನಗಳಲ್ಲಿ ಬೇಡ, ಇನ್ವೆಸ್ಟ್ಮೆಂಟ್ ಇರಲಿ, ಒಂದು ಮಕ್ಕಳು ಎಜುಕೇಶನ್ ಬೇಕು ಅಥವಾ ಮಕ್ಕಳು ಮದುವೆ ಮಾಡಕ್ ಬೇಕು, ಮುಂದಿನ ದಿನಗಳಲ್ಲಿ ಇಲ್ಲ ಅವರೇ ಏನಾದ್ರು ಒಂದು ಮಾಡ್ಕೊಳ್ಳಿ, ಅದಕ್ಕೆ ಬೇಕು ನಮ್ದೆಲ್ಲ ಒಂದು 10 ವರ್ಷ ಬಿಟ್ಬಿಡ್ತೀವಿ, ಒಂದು 5 ವರ್ಷ ಬಿಟ್ಬಿಡ್ತೀವಿ ಅಂತಂದ್ರೆ ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಓಕೆ ಮೇಡಮ್, ಸೊಂಡಿಕೊಪ್ಪ ಅಂತ ಹೇಳಿದ್ರಿ, ಎಷ್ಟು ಎಕರೆ ಜಮೀನಲ್ಲಿ ತಗೊಂಡಿರುವಂತಹ ಒಂದು ಬಡಾವಣೆ ಇದು? ಎಷ್ಟು ಸೈಟ್ಗಳಿದೆ? ಖಂಡಿತ. ಈಗ ಟೋಟಲ್ ಆಗಿ ಮಾಡಿರುವಂತದ್ದು ಒಂದು 3 ಎಕರೆ ಜಾಗದಲ್ಲಿ ಮಾಡಿರುವಂತದ್ದು. ಸೊ ಒಂದು 50-55 ಸೈಟು ಅವೈಲಬಲ್ ಇರುವಂತದ್ದು. ಸೊ ತುಂಬಾ ಒಂದು 20-30 ಸೈಟ್ ಡೈಮೆನ್ಷನ್. ಈಗ 20-30 ಅಂದ್ರೆ ಯಾವ ತರ ಅಂದ್ರೆ ಕೆಲವೊಬ್ಬರು ಒಂದ್ ಸೈಟ್ ಅಲ್ಲಿ ಹಾಫ್ ಸೈಟ್ ಕೊಡ್ಬೋದೇನೋ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾರೆ. ಆ ತರ ಕೊಡುವಂಥದ್ದಲ್ಲ, 20-30 ಸೈಟ್ಸ್ ಸಪರೇಟ್ ಇರುವಂಥದ್ದು. 20-30 ಸೈಟ್ ನಂಬರ್ಸೇ ಸಪರೇಟ್ ಬರುತ್ತೆ, 30-40 ಸೈಟ್ ನಂಬರ್ಸೇ ಸಪರೇಟ್ ಬರುತ್ತೆ. ಒಂದ್ ಸೈಟ್ ಅಲ್ಲಿ ಹಾಫ್ ಸೈಟ್ ಮಾಡ್ಕೊಡೋದು ಆ ತರ ಇಲ್ಲ. 20-30 ತುಂಬಾ ಅಚ್ಚುಕಟ್ಟಾಗಿ ಅವ್ರು ನಿರ್ಮಾಣ ಮಾಡ್ಕೋಬಹುದು. 30-40 ಅಷ್ಟೇ. 30-40 ಪ್ರಕಾರ ಹೋಗ್ತೀನಿ ಅಂದ್ರೆ 30-40 ಪ್ರಕಾರ, 40-60 ಬೇಕು ಅಂದ್ರೆ 30-40 ಪಕ್ಕ ಪರ್ಚೇಸ್ ಮಾಡ್ಬೋದು. ಅವ್ರಿಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಡಿಸೈನ್ ಮಾಡ್ಕೋಬಹುದು. ಆ ರೀತಿಯಾಗಿ ಒಂದು ಲೇಔಟ್ ನ ಮಾಡಿದೀವಿ ಮೇಡಮ್. ಓಕೆ, ಸೂಪರ್. ಸೊ ಇವಾಗ ಡಾಕ್ಯುಮೆಂಟೇಶನ್ ಅಂತ ಬಂದಾಗ, ಸೊ ನಾವು ಸೈಟ್ ವಿಸಿಟ್ ಮಾಡ್ಬೇಕಾದ್ರೆ ಏನಾದ್ರು ಡಾಕ್ಯುಮೆಂಟ್ಸ್ ಗಳು ಕೊಡ್ಬೇಕಾ? ನಾವು ತಗೊಳ್ತೀವಿ ಅಂತ ಡಿಸೈಡ್ ಮಾಡಿದ್ಮೇಲೆ ಏನಾದ್ರೂ ಫಾರ್ಮಾಲಿಟೀಸ್ ನ ಕಂಪ್ಲೀಟ್ ಮಾಡ್ಬೇಕು? ಮೇಡಮ್ ತುಂಬಾ ಸಿಂಪಲ್ ಆಗಿರುತ್ತೆ. ಎಕ್ಸಾಂಪಲ್ ಈಗ ನೀವು ಜಾಗ ನೋಡ್ತೀರಾ, ನಿಮ್ಗೆ ಜಾಗ ಓಕೆ ಆಯ್ತು, ನಾನು ಮೊದಲನೇದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಫ್ಯಾಮಿಲಿ ಜೊತೆ ಸೈಟ್ ವಿಸಿಟಿಂಗ್ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದೀವಿ ನಾವು. ಈ ಆಫರ್ ನ ಉಪಯೋಗ ಮಾಡ್ಕೋಬೇಕು ಅಂದ್ರೆ ನಾವು ಫ್ಯಾಮಿಲಿ ಜೊತೆ ಬರಬೇಕು. ಯಾಕಂದ್ರೆ ನಮ್ಮ ಡಿಸ್ಕಷನ್ ಯಾವ ರೀತಿ, ಈಗ ಹಾಫ್ ಸೈಟ್ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ, ಬೇಡ 30-40ಗೆ ಹೋಗೋಣ. ಸೊ ಎಲ್ಲ ನೀವು ಫ್ಯಾಮಿಲಿ ಸಮೇತ ನೀವು ಯಾರು ಮೈನ್ ಡಿಸಿಷನ್ ಮೇಕರ್ ಇರ್ತೀರ
ಅವ್ರ ಸಮೇತ ನೀವು ನೋಡಿದಾಗ ಏನಾಗುತ್ತೆ ಆನ್ ಸ್ಪಾಟ್ ಡಿಸೈಡ್ ಮಾಡಬಹುದು. ನಿಮಗೆ ಯಾವ ಸೈಟ್ ಬೇಕೋ ಅಲ್ಲೇ ನೀವು ಚಾಯ್ಸ್ ಮಾಡ್ಕೋಬಹುದು. ಸೊ ಬುಕಿಂಗ್ ಅಮೌಂಟ್ ಕೂಡ ತುಂಬಾ ಈಸಿ ಆಗಿದೆ. ಕೇವಲ ಒಂದು 10,000 ಪೇ ಮಾಡಿ ನೀವು ಬುಕಿಂಗ್ ಮಾಡ್ಕೋಬಹುದು. ನಂತರ ಒಂದು ಸೆಟ್ ಆಫ್ ಡಾಕ್ಯುಮೆಂಟೇಶನ್ ತಗೊಂಡು ಹೋಗಿ ಫರ್ದರ್ ಪ್ರೊಸೀಜರ್ನ ನೀವು ಅಗ್ರಿಮೆಂಟ್ ಪ್ರೋಸೆಸ್, ಡೌನ್ ಪೇಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೋಬಹುದು. ನಂತರ ಆಮೇಲೆ ನೀವು EMI ಪ್ರೋಸೆಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಹುದು. ತುಂಬಾ ಈಸಿ ಆಗಿರುತ್ತೆ, ಎಲ್ಲೂ ನಿಮಗೆ ಗೊಂದಲ ಇರೋದಿಲ್ಲ. ಅದೇ 30-40 ಸೈಟು 20-30 ಸೈಟು ಗೊಂದಲ ಇರುತ್ತೆ. ಇನ್ನೊಂದು ದಿನ ಬರ್ತೀನಿ ನಾನು ಸೊ ಅಂತಾರೆ. ಅವ್ರು ನೋಡಿರೋ ಸೈಟ್ನ ಇನ್ನೊಬ್ರು ನೋಡಿ ಬಂದು ಬುಕ್ ಮಾಡೋ ಸಾಧ್ಯತೆಗಳು ಕೂಡ ತುಂಬಾ ಇರುತ್ತೆ. ಹಾಗಾಗಿ ಆ ಸಮಸ್ಯೆ ಆಗುವಂಥದ್ದು ಬೇಡ. ಮತ್ತೆ ಇನ್ನೊಂದು ಆನ್ಲೈನ್ ಬುಕಿಂಗ್ ಆಪ್ಷನ್ ಕೂಡ ಇರುತ್ತೆ ನಮ್ಮಲ್ಲಿ. ಸೊ ಈಗ ಎಕ್ಸಾಂಪಲ್ ನಾವೆಲ್ಲೋ ಆಚೆ ಇದೀವಿ, ಬೇರೆ ಔಟ್ ಆಫ್ ಸ್ಟೇಷನ್ ಇಂದ ನಾವು ನೋಡ್ತಾ ಇರ್ತೀವಿ. ಸೊ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ನಮ್ಗೆ ಇಂಟ್ರೆಸ್ಟ್ ಇದೆ, ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಿತ್ತು ಅಂದ್ರೆ ಅವ್ರಿಗೂ ಕೂಡ ವಾಟ್ಸಪ್ ಮುಖಾಂತರವಾಗಿ ಪ್ರತಿಯೊಂದು ಡೀಟೇಲ್ಸ್ನ ಕಳಿಸ್ತೀವಿ. ಸೊ ಪ್ಲಾನ್ ಪ್ರಕಾರ ಅವ್ರು ಏನ್ ಸೈಟ್ ಬುಕ್ ಮಾಡ್ಕೊಂತಾರೆ ಅದ್ರ ಪ್ರಕಾರ ಅವ್ರಿಗೆ ಹೋಲ್ಡಿಂಗ್ ಮಾಡಿ ಅವ್ರಿಗೆ ರೆಸಿಪ್ಟ್ ನ ಜನರೇಟ್ ಮಾಡಿ ಕಳಿಸ್ತೀವಿ. ಅವ್ರು ಬಂದ ನಂತರ ಈಗ ನಂಗೆ ಬರ್ಲಿಕ್ಕಾಗಲ್ಲ, ಒಂದು 10 to 15 days ಟೈಮ್ ಬೇಕು, ಆಮೇಲೆ ಬಂದು ನೋಡಿ ನಾನು ಡೌನ್ ಪೇಮೆಂಟ್ ಮಾಡ್ಕೋತೀನಿ ಅನ್ನೋದಿತ್ತು ಅಂತಂದ್ರೆ ನೀವೇನ್ ಸೈಟ್ ನಂಬರ್ ನೋಡಿರ್ತೀರ ಆ ಸೈಟ್ ನಂಬರ್ ಪ್ರಕಾರ ಹೋಲ್ಡ್ ಮಾಡಿರ್ತೀವಿ. ಬಂದು ಜಾಗ ನೋಡಿ ಫೈನಲ್ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ಅಸಮಾಧಾನ ಇತ್ತು ಅಂದ್ರೂ ನೀವೇನ್ ಹಣ ಕೊಟ್ಟಿರ್ತೀರ ಅದು ರಿಫಂಡಬಲ್ ಇರುತ್ತೆ. ಸೊ ತುಂಬಾ ಉಪಯೋಗ ಆಗತ್ತೆ. ನೀವು ಮುಂದಿನ ದಿನಗಳಲ್ಲಿ ಈ ಜಾಗದಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಉಪಯೋಗ ಇದು ನಿಮ್ಗೆ ಅಂತ ಅನ್ಬಿಟ್ಟು ಹೇಳ್ತೀನಿ. ಸೊ ಅಥವಾ ನಾವು ಆಚೆ ಕಡೆ ಇದೀವಿ, ನಾವು ಆನ್ಲೈನ್ ಬುಕಿಂಗ್ ಮಾಡ್ಕೋತೀವಿ, ಧೈರ್ಯವಾಗಿ ಮಾಡ್ಕೋಬಹುದು. ನಮ್ಮಲ್ಲಿ ಎಷ್ಟೋ ಜನ ಅದೇ ರೀತಿನೇ, ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಹುಬ್ಳಿ ಧಾರವಾಡ ಕಡೆಯವರೇ ಆಗಿರ್ಲಿ, ಸೊ ಬೇರೆ ಬೇರೆ ಕಡೆಯವರು ನೋಡ್ತಾ ಇರ್ತಾರೆ, ಬರ್ಲಿಕ್ಕೆ ಆಗೋದಿಲ್ಲ. ಈಗ ಎಕ್ಸಾಂಪಲ್ ಇದೆ, ನಾವು ಭಾನುವಾರ ಬರ್ತೀವಿ ಶನಿವಾರ ಬರ್ತೀವಿ ಅಂತ ಅಂದ್ರೆ ಆಗೋದಿಲ್ಲ, ಕಷ್ಟ ಆಗತ್ತೆ. ಅವತ್ತಿನ ದಿನಾನೇ ಬರ್ಬೇಕು, ಆಫರ್ ಮಾಡ್ಕೊಡಿ ಅಂತ ಅಂದಾಗ ಕಷ್ಟ ಆಗತ್ತೆ. ಸೊ ಜಸ್ಟ್ ಒಂದು 10,000 ಬುಕಿಂಗ್ ಮಾಡ್ಕೊಳ್ಳಿ, ಜಾಗನ ಸೈಟ್ ನ ಹೋಲ್ಡ್ ಮಾಡ್ಕೊಳ್ಳಿ, ಬಂದು ಸೈಟ್ ನ ನೋಡಿ ನೀವು ಡಿಸೈಡ್ ಮಾಡ್ಕೊಂಡು ಖಂಡಿತ ನೀವು ಫರ್ದರ್ ಪ್ರೊಸೆಸ್ ಮಾಡ್ಕೋಬಹುದು. ಖಂಡಿತ ನಿಮ್ಗಂತೂ ಅಸಮಾಧಾನ ಆಗೋ ರೀತಿಲಂತೂ ನಾವು ಲೇಔಟ್ ಮಾಡಿಲ್ಲ, ಸಮಾಧಾನ ಆಗಿ ಖುಷಿ ಆಗುವಂತ ಒಂದು ಲೇಔಟ್ ನ ಮಾಡಿರುವಂತದ್ದು. ಹಾಗಾಗಿ ಆ ಧೈರ್ಯದ ಮೇಲಂತೂ ನಾವು ಗ್ಯಾರಂಟಿ ಹೇಳ್ತೀವಿ. ನೀವು ಆನ್ಲೈನ್ ಬುಕಿಂಗ್ ಮಾಡ್ಕೊಂಡ್ರು ಕೂಡ 100% ಬಂದು ಜಾಗನ ಒಪ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂತೀರಾ, ಅಥವಾ ನೀವು EMI ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೋತೀರಾ, ಅಥವಾ ನೀವು ಅಗ್ರಿಮೆಂಟ್ ಹಾಕೊಂಡು ನನ್ಗೆ ಸ್ವಲ್ಪ ಕಾಲಾವಕಾಶ ಸಾಕು ಅಂತ ಹೋಗ್ತೀರಾ, ಈ ನಿರ್ಧಾರ ಅಂತೂ ಖಂಡಿತ ತಗೋತೀರಾ. ಯಾಕಂದ್ರೆ ಈಗ ನಾವು ಒಂದು ಸಂಸ್ಥೆ ಬೇಕು ಅಂದಾಗ ನಾವು ಗ್ರಾಹಕರಿಗೆ ಒಂದು ಒಳ್ಳೆ ರೀತಿಯಾದಂತಹ ಒಂದು ಸರ್ವಿಸ್ ನ ನೀಡಬೇಕಾಗುತ್ತೆ. ಯಾಕಂದ್ರೆ ಒಂದು ಸಂಸ್ಥೆ ಬೆಳೆಯೋದೇ ಒಂದು ಗ್ರಾಹಕರಿಗೆ ನಾವು ಯಾವ ರೀತಿಯಾದಂತಹ ಒಂದು ಸರ್ವಿಸ್ ನ ಕೊಡ್ತೀವಿ, ಯಾವ ರೀತಿಯಾದಂತಹ ಒಂದು ಹಾಸ್ಪಿಟಾಲಿಟಿ ನಮ್ಮಲ್ಲಿ ಇರುತ್ತೆ, ಯಾವ ರೀತಿಯಾದಂತಹ ಜಾಗ ಇರುತ್ತೆ, ಯಾವ ರೀತಿಯಾದ ಕಸ್ಟಮರ್ಸ್ ಇದ್ದಾರೆ, ಇದೆಲ್ಲದ್ರ ಮುಖಾಂತರವಾಗಿ ನಮ್ಮ ಸಂಸ್ಥೆ ಕೂಡ ಬೆಳೆಯುವಂಥದ್ದು. ಹಾಗಾಗಿ ನಾವು ಅದರಲ್ಲಿ ಒಂದು ಸ್ಟೆಪ್ ಇನ್ನು ಮುಂಚೆ ಇರ್ತೀವಿ, ಎತ್ತರವಾಗಿರ್ತೀವಿ. ಸೊ ನಿಮ್ಮನ್ನ ಎಲ್ಲೂ ಒಂದು ಬೇಸರ ಆಗೋದೇ ಆಗಲಿ, ನಿರಾಸೆ ಆಗೋದೇ ಆಗಲಿ, ಸಮಸ್ಯೆ ಮಾಡೋದೇ ಆಗಲಿ ಯಾವುದೇ ಕೂಡ ಇದಿರೋದಿಲ್ಲ. ಖಂಡಿತವಾಗ್ಲೂ ಧೈರ್ಯವಾಗಿ ತಗೊಳ್ಳಿ. ಭಯ ಅನ್ನೋದು ಇದ್ದೇ ಇರುತ್ತೆ, ಅದನ್ನ ಬದಿಗಿಡಿ. ಯಾಕಂದ್ರೆ ಏನ್ ಪರ್ಚೇಸ್ ಮಾಡಕ್ ಹೋದ್ರೂ ಭಯ ಇರುತ್ತೆ ನಮಗೆ. ಈಗ ನಾಳೆ ಹೋಗಿ ಒಂದ್ ಬಟ್ಟೆ ತಗೋತೀವಿ ಅಂತ ಅಂದಾಗ ಹೈ ಕ್ವಾಲಿಟಿ ತಗೊಂಡ್ರೆ ಯಾವ ತರ, ಇದು ತಗೊಂಡ್ರೆ ಯಾವ ತರ, ಅದು ಕಲರ್ ಹೋಗ್ಬಿಟ್ರೆ ಅನ್ನೋ ಭಯ ಬಂದೇ ಬರುತ್ತೆ. ಸೊ ಹಾಗಾಗಿ ಇದನ್ನ ಏನ್ ತಗೊಳಕ್ ಹೋದಾಗ್ಲೂ ಸಮಸ್ಯೆ ಇರುತ್ತೆ. ನಾವು ಅದೇ ರೀತಿ ಯೋಚನೆ ಮಾಡ್ಕೊಂಡು ಕುಂದ್ರೆ ಮುಂದೆ ಸಾಗಕ್ಕಂತೂ ಖಂಡಿತ ಆಗೋದಿಲ್ಲ. ಮತ್ತೆ ಈ ಬಜೆಟ್ ಅಲ್ಲಿ ಇನ್ನೊಂದ್ 5 ವರ್ಷ ಬಿಟ್ಟು ನಾನು ಸೈಟ್ ತಗೋತೀನಿ ಅಂತಂದ್ರೆ ಖಂಡಿತ ಅಂತೂ ಆಗಲ್ಲ. ಫೀಲ್ ಮಾಡ್ಕೋತೀವಿ 5 ವರ್ಷದ ಹಿಂದೆ ಬಿಟ್ಬಿಟ್ಟು ನಾನು ಬಂದು ಜಾಗ ನೋಡಿದ್ದೆ, ಕೊಳ್ಕೊಳ್ಳಿಕ್ ಆಗ್ಲಿಲ್ಲ, ಇವತ್ತು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಆ ಫೀಲ್ ಬೇಡ. ಯಾಕಂದ್ರೆ ಈ ಹಿಂದೆ ನಾವು ಆ ತಪ್ಪುಗಳನ್ನ ಮಾಡಿದೀವಿ, ನಮ್ಮ ಹಿರಿಯರೆಲ್ಲ ಮಾಡಿದ್ದಾರೆ. ಅಯ್ಯೋ ಇಲ್ಲಿ ನಾವಿರುವಂತ ಏರಿಯಾಗಳಲ್ಲಿ ಹೇಳ್ತಾರೆ ಆಗೆಲ್ಲ 50,000 ರೂಪಾಯಿ ಸೈಟ್ ಇತ್ತು ಅಂತ, ಕರೆಕ್ಟ್ ಅಲ್ವಾ? ಹೇಳ್ತಾರೆ. ನಾವೀಗಿರೋ ಏರಿಯಾಗಳಲ್ಲಿ ಆಗ ಎಷ್ಟಿತ್ತು, ಕಡಿಮೆ ಇತ್ತು, 50,000 ರೂಪಾಯಿಗಿತ್ತು, ನನ್ಗೆ 20,000 ರೂಪಾಯಿ ಕೊಟ್ಬಿಟ್ಟು ತಗೋ ಅಂದ್ರೆ ನಾನು ತಗೊಳ್ಳಿಲ್ಲ ಅಂತ ಅನ್ಬಿಟ್ಟು ಇವತ್ತು ಅದೇ ಒಂದು 20-30 ಸೈಟ್ ಪರ್ಚೇಸ್ ಮಾಡ್ತೀನಿ, 1-1.5 ಕೋಟಿ ಬೆಲೆ ಇದೆ. ಕೊಳ್ಳಿಕ್ಕಾಗತ್ತಾ? ಈಗ ನಾವ್ ಅದೇ ಆಗಲ್ಲ. ಏನ್ ಮಾಡ್ತೀವಿ ನಾವು, ಅದನ್ನೇ ಬಾಡಿಗೆ ಮನೆನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ, ಅಲ್ಲೇ ಬಾಡಿಗೆ ಕಟ್ತಾ ಇರ್ತೀವಿ. ಈಗ ಎಕ್ಸಾಂಪಲ್ ಒಂದ್ ಸಿಂಪಲ್ ಆಗಿ ನೀವು ಲೀಸ್ಗೆ ಹಾಕಿಸ್ಕೊಳ್ಳಿ, ಒಂದು 2 BHK ಲೀಸ್ಗೆ ಹೋಗ್ತೀನಿ ಅಂದ್ರೆ 20-30 ಲಕ್ಷ ಲೀಸ್ ಅಮೌಂಟ್ ಕೇಳ್ತಾರೆ. ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಾವು ಎಲ್ಲೋ ಒಂದ್ ಕಡೆ ನಾವು ತಪ್ಪು ಮಾಡ್ತಿದೀವಿ ಅಂತ ಅನ್ಸಕ್ ಸ್ಟಾರ್ಟ್ ಮಾಡುತ್ತೆ. ನಾವು ಇನ್ನು ಭಯದಲ್ಲೇ ಬದುಕ್ತಾ ಇದೀವಿ. ಇದೇ ಒಂದು ಬಾವಿಲೆ ನಾವು ಇದೇ ನಮ್ಮ ಇದು ಅಂತಂದು ನಾವು ಆಚೆ ಇನ್ನು ಸಮುದ್ರಕ್ಕೆ ಬಂದಾಗ ಅಲ್ಲಿ ನಮ್ಮ ಪ್ರಪಂಚ ಇನ್ನು ಸುಂದರವಾಗಿ ಕಾಣುತ್ತೆ. ನಮ್ದು ಒಂದು ಸುಂದರವಾದಂತ ಪ್ರಪಂಚ ರೂಪಿಸ್ಕೋಬಹುದು. ನೀವು ಕೂಡ ಬಂದಿದ ತಕ್ಷಣನೇ ನೀವು ಬಂದು ಸೈಟ್ ತಗೊಳ್ಳೋದಿಲ್ಲ, ಬಂದಿದ ತಕ್ಷಣನೇ ಪೂರ್ತಿ ಅಮೌಂಟ್ ಸೆಟಲ್ಮೆಂಟ್ ಮಾಡ್ಕೊಂಡು ಮಾಡ್ಕೊಳ್ಳೋದಿಲ್ಲ. ನಿಮಗೆ ಅವಕಾಶ ಇರತ್ತೆ, ಬಂದ್ ಜಾಗ ನೋಡ್ತೀರಾ, ಜಾಗನ ಇಷ್ಟಪಡ್ತೀರಾ, ಇಷ್ಟ ಆದ ನಂತರ ಬುಕ್ ಮಾಡ್ತೀರಾ, ಬುಕ್ ಆದ ನಂತರ ನೀವು ಫರ್ದರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋ ಅಂಥದ್ದು. ಅಥವಾ ನೀವೊಂದು 10,000 ರೂಪಾಯಿ ಕಮಿಟ್ಮೆಂಟ್ ಕೊಟ್ಟು ಮಾಡ್ಕೊಂಡಾಗ ನಾವು ನಿಮ್ಗೇನು ಸಮಸ್ಯೆ ಮಾಡ್ಲಿಕ್ಕಾಗಲ್ಲ. ಅಥವಾ ನಿಮ್ಮಿಂದ ನಮಗೂ ಕೂಡ ಯಾವುದೇ ರೀತಿ, ಈಗ ಎಕ್ಸಾಂಪಲ್ ನಿಮಗೆ ಬೇಡ ಅನ್ನೋದಿತ್ತು ಅಂದ್ರೆ ವಿತಿನ್ 24 hours ಅಲ್ಲಿ ನಿಮ್ಮ ಅಮೌಂಟ್ ರಿಫಂಡಬಲ್ ಆಗುತ್ತೆ. ಸೊ ತುಂಬಾ ಈಸಿ ಆಗಿದೆ, ತುಂಬಾ ಅನುಕೂಲವಾಗಿದೆ. ಯೋಚನೆ
ಮಾಡೋದಂತೂ ಇಲ್ಲವೇ ಇಲ್ಲ. ಹಾಗಾಗಿ ಫ್ಯಾಮಿಲಿ ಸಮೇತ ಸೈಟ್ ವಿಸಿಟಿಂಗ್ ಬನ್ನಿ. ಸೊ ಏನ್ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ಕರೆ ಮಾಡಿ. ಸೊ ಸಂಸ್ಥೆಗೆ ಬನ್ನಿ ಅಂತ ಹೆಚ್ಚಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಖುದ್ದಾಗಿ ನಾವೇ ಭೇಟಿ ಆಗ್ತೀವಿ, ಮಾಹಿತಿ ಕೊಡ್ತೀವಿ. ಸೊ ನಾವಿಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಸಾಕಾಗೋದಿಲ್ಲ, ನಿಮ್ಗೇನೋ ಒಂದು ಕ್ವಶನ್ಸ್ ಉಟ್ಕೊಂಡೇ ಇರುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ಭೇಟಿ ಮಾಡಿದಾಗ ಏನಾಗುತ್ತೆ, ನೀವು ಕೇಳಬಹುದು ಯಾವ ರೀತಿಯಾದಂತ ನಿಮ್ ಪ್ರತಿಯೊಂದು ಪ್ರಶ್ನೆಗೆ ಅಲ್ಲೇ ನೇರವಾಗಿ ನಿಮ್ಗೆ ಉತ್ತರ ಸಿಗುತ್ತೆ. ಹಾಗೆ ನಿಮ್ಗೆ ಇನ್ನೂ ಕೂಡ ಸಮಾಧಾನ ಆಗುತ್ತೆ. ನಿಮಗೆ ಒಂದು ಅರ್ಧ ಡೀಟೇಲ್ಸ್ ಸೈಟ್ ನೋಡೋದಕ್ಕಿಂತ ಮುಂಚೆನೆ ಸಿಕ್ಬಿಟ್ಟಿರುತ್ತೆ, ಸಮಾಧಾನ ಅನ್ಸುತ್ತೆ. ನಂತರ ಸೈಟ್ ನೋಡಿದ ನಂತರ ಇನ್ನೂ ಕೂಡ ತುಂಬಾ ಖುಷಿ ಆಗುತ್ತೆ. ಧೈರ್ಯವಾಗಿ ನೀವು ಅಲ್ಲೇ ಆನ್ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡು ಸೈಟ್ ನ ತಗೊಂತೀರಾ. ತುಂಬಾ ಅನುಕೂಲವಾಗಿದೆ, ಉಪಯೋಗ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದ್ ದಿನ ಇನ್ನೊಂದ್ ಟೈಮು ಅನ್ನೋದನ್ನ ಬಿಟ್ಟು ಏನೋ ನಮ್ದು ಆದಂತ ಒಂದ್ ಜಾಗ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ನಮ್ಮ ಮಕ್ಳಿಗಿರ್ಲಿ, ಏನಕ್ಕೋ ಒಂದು ಇನ್ವೆಸ್ಟ್ಮೆಂಟ್ ಇರ್ಲಿ ಅನ್ನೋ ಒಂದು ಯೋಚನೆ ಮಾಡಿದ್ರೆ ಖಂಡಿತ ನೀವೊಂದು ಗುಡ್ ರಿಟರ್ನ್ಸ್ ನ ನೋಡ್ಬೋದು. ಓಕೆ, ಸೂಪರ್. ಸೊ ಇಷ್ಟೊಂದು ಭರವಸೆನ ಕೊಡ್ತಾ ಇದ್ದೀರಾ, ಹಾಗಾಗಿ ಅಟ್ಲೀಸ್ಟ್ ಒಂದು ಧೈರ್ಯದಿಂದ ಮುನ್ನುಗ್ಗಿದ್ರೆ ಅಟ್ಲೀಸ್ಟ್ ನಾಳೆ ನಮ್ದು ಅಂತ ಒಂದು ಸ್ವಂತ ಜಾಗವನ್ನ ಕೊಂಡ್ಕೊಳ್ಬಹುದು. ಎಸ್, ಆ ಧೈರ್ಯ ಮಾಡ್ಬೇಕು. ಹಾಗಾಗಿ ಈಗ ನಾವೇನ್ ವಿಚಾರಗಳನ್ನ ನಾವು ಈ ಮಾಧ್ಯಮದ ಮುಖಾಂತರ ತಿಳಿಸ್ತೀವೋ, ನೀವು ಕಣ್ಣಾರೆ ಹೋಗಿ ನೋಡಿದಾಗ್ಲೂ ನಿಮ್ಗೆ ಅಲ್ಲಿ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ. ಹಾಗಾಗಿ ಒಂದ್ಸರಿ ನೀವು ಆಫೀಸ್ಗೆ ಭೇಟಿ ನೀಡಿ ವಿಚಾರಗಳನ್ನ ತಿಳ್ಕೊಳ್ಳಿ, ಮಾಹಿತಿಗಳನ್ನ ನೀವು ಸಂಗ್ರಹಿಸ್ಕೊಳ್ಳಿ. ತದನಂತರ ನೀವು ಸೈಟ್ಗೆ ಭೇಟಿ ಕೊಟ್ಟು ನೀವು ಅಲ್ಲಿ ಇರುವಂತಹ ಸುತ್ತಮುತ್ತದ ಒಂದು ಸೌಕರ್ಯಗಳ ಬಗ್ಗೆ ನೀವೇನೆ ಪರಿಶೀಲನೆ ಮಾಡಿಕೊಂಡು ಖಂಡಿತವಾಗಿ ನಿಮ್ಗೆ ಮನ್ಸು ಆಗೇ ಆಗತ್ತೆ, ಇಲ್ಲೊಂದು ನಾನು ಸೈಟ್ ಅನ್ನ ಯಾಕೆ ತಗೊಳ್ಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ನೀವು ಬರ್ತೀರಂತ ಮೇಡಮ್ ಅವ್ರು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಮೇಡಮ್, ಈಗ ಡಾಕ್ಯುಮೆಂಟೇಶನ್ ಎಲ್ಲ ತಿಳಿಸ್ಕೊಟ್ವಿ, ಹಾಗೆ ಸೈಟ್ ಇದು ವ್ಯಾಲ್ಯೂ ಕೂಡ ತಿಳಿಸ್ಕೊಟ್ವಿ. ಸೊ ಹಾಗಾಗಿ ಈಗ ನಮ್ಗೆ ಸುತ್ತಮುತ್ತ ಏನೆಲ್ಲ ಅಮ್ಯುನಿಟೀಸ್ ಇದೆ ಅಂತ ಮತ್ತೊಂದ್ಸರಿ ಅವ್ರಿಗೆ ಹೇಳ್ಬೇಡ. ಯಾಕಂದ್ರೆ 6.5 lakhs to 2030 ಅಂತ ಯೋಚನೆ ಮಾಡ್ತಾ ಇದ್ದಾರೆ, 13 lakhs 30-40 ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟು ಕಡಿಮೆ ಅಮೌಂಟ್ ಬೇಕಾದ್ರೆ ಸೌಕರ್ಯಗಳು ಹೇಗಿರುತ್ತೆ? ಬೇಸಿಕ್ ಕಮ್ಯುನಿಟೀಸ್ ಮೇನ್ ಆಗಿ ಮನುಷ್ಯಗೆ ಬೇಕಾಗಿರೋದು ಮೇಡಮ್. ಈಗ ಒಂದು ಲೇಔಟ್ ಮಾಡ್ತೀವಿ ಅಂತಂದಾಗ ಆ ಲೇಔಟ್ ಸುತ್ತಮುತ್ತ ನಾವು ಮೊದಲು ಸರ್ವೆ ಮಾಡಿರ್ತೀವಿ, ಇಲ್ಲಿ ಗ್ರಾಹಕರಿಗೆ ಕೊಡಬಹುದಾ ಅಂತ ಅನ್ಬಿಟ್ಟು. ಈಗ ಏನೋ ಒಂದು 6.5 ಲಕ್ಷಕ್ಕೆ 13 ಲಕ್ಷಕ್ಕೆ ಕೊಡ್ತಿದೀವಿ ಅಂತ ಒಂದು 60-70 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕೊಡುವಂತದ್ದು, ಎಲ್ಲೋ ಕೊಡುವಂತದ್ದು ಆತರ ಬರೋದಿಲ್ಲ. ಕೇವಲ ಒಂದು 28 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೀಡುವಂತದ್ದು, ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಒಳ್ಳೆ ಜಾಗದಲ್ಲಿ, ಸೊ ಫೆಮಿಲಿಯರ್ ಇರುವಂತ ಜಾಗ. ಕೇಳಿದಾಗ ಎಲ್ಲರೂ ಹೇಳ್ತಾರೆ, ಈಗ ಎಕ್ಸಾಂಪಲ್ ಸೊಂಡೆಕೊಪ್ಪದಲ್ಲಿ ಸೈಟ್, ಹೌದಾ ಸೊಂಡೆಕೊಪ್ಪದಲ್ಲ ಇಷ್ಟು ಕಡಿಮೆ ಬೆಲೆ ಅಂತ, ಆ ರೀತಿಯಾದಂತ ಒಂದು ಫೆಮಿಲಿಯರ್ ಏರಿಯಾ. ಸೊ ತಾವರೆಕೆರೆ ಸರ್ಕಲ್ ಇಂದ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಸೊಂಡೆಕೊಪ್ಪ ಮೇನ್ ರೋಡ್ ಇಂದ ನಮ್ಮ ಲೇಔಟಿಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಸೊ ನೆಲಮಂಗಲದಿಂದ ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಮತ್ತೆ ಲೇಔಟ್ ಅಲ್ಲೂ ಅಷ್ಟೇ ಎಲ್ಲ ಮೂಲಭೂತ ಸೌಕರ್ಯಗಳು. ಒಂದು ಮನೆ ಕಟ್ಟಿ ವಾಸ ಇರ್ಲಿಕ್ಕೆ ಏನ್ ಬೇಕು, ಈಗ ಎಕ್ಸಾಂಪಲ್ ನಾನು ಸೈಟ್ ಪರ್ಚೇಸ್ ಮಾಡ್ಕೊಂತೀನಿ, ಇಮಿಡಿಯೇಟ್ ಆಗಿ ಹೋಗಿ ಮನೆ ಕಟ್ತೀನಿ, ನಂಗೆ ವಾಸ ಇರ್ಲಿಕ್ಕೆ ಪ್ರತಿ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಇದೆಯಾ, ಎಲ್ಲ ಇದ್ ಮಾಡಿಸಿದೀರಾ ಅನ್ನೋದಿತ್ತು. ಎಲ್ಲಾ ಬೇಸಿಕ್ ಕಮ್ಯುನಿಟೀಸ್ ನ ಕಂಪ್ಲೀಟ್ ಮಾಡಿರುವಂತದ್ದು ಬಂದು ನೀವು ಖುದ್ದಾಗಿ ನೋಡ್ಬೋದು. ಈಗ ಯಾರಿಗೇ ಆಗಿರ್ಲಿ ಒಂದ್ ಸೈಟ್ ಕೊಡ್ತೀವಿ ಅಂತಂದಾಗ ನಾವು ಕಣ್ಣಿಗೆ ಬಟ್ಟೆ ಕೊಟ್ಬಿಟ್ಟು ಇಲ್ಲ ಜಾಗ ತೋರಿಸ್ತಲೇ ಫಸ್ಟ್ ಬುಕ್ಕಿಂಗ್ ಮಾಡ್ಬೇಕು, ಫಸ್ಟ್ ಡೌನ್ ಪೇಮೆಂಟ್ ಮಾಡ್ಬೇಕು, ನೀವು ಆಮೇಲೆ ನೋಡ್ಬೇಕು, ಆತರ ಪ್ರೊಸೀಜರ್ ಅಲ್ಲ. ಫಸ್ಟ್ ನೀವು ಬಂದ್ ಜಾಗ ನೋಡಿ ಅಲ್ಲಿ ನಿಮ್ಗೆ ಓಕೆ ಆಯ್ತು ಅಂದಾಗ ಮಾತ್ರ ನೀವು ಫರ್ದರ್ ಪ್ರೊಸೆಸ್ ಕಂಪ್ಲೀಟ್ ಮಾಡೋದು. ಹಾಗಾಗಿ ಇಲ್ಲೆಲ್ಲೂ ಯಾವ್ದು ಸುಳ್ಳು ಹೇಳುವಂತದ್ದು ಬೇರೆ ಏನು ಬರೋದಿಲ್ಲ. ನೀವೇನ್ ನೋಡಿರ್ತೀರಾ ಅದನ್ನೇ ಬುಕ್ ಮಾಡಿರ್ತೀರಾ, ನೀವೇನ್ ಬುಕ್ ಮಾಡಿರ್ತೀರಾ ಅದನ್ನೇ ನಾವು ನೀಡ್ತೀವಿ. ಸೊ ತುಂಬಾ ಈಸಿ ಆಗಿರುತ್ತೆ. ಸೊ ಆನ್ಲೈನ್ ಬುಕಿಂಗ್ ಸಿಸ್ಟಮ್ ಕೂಡ ಇದೆ, ಖಂಡಿತ ಇದೆ. EMI ಅಷ್ಟೇ ಒಂದು ಒಳ್ಳೆ ಆಫರ್ ಅಲ್ಲಿ ಕೊಟ್ಟಿದೀವಿ. 2030ಗೆ ಬಂದು ಒಂದು 2 ಲಕ್ಷ ಡೌನ್ ಪೇಮೆಂಟ್, 2.5 ಲಕ್ಷ ಡೌನ್ ಪೇಮೆಂಟ್, 30-40ಗೆ ಬಂದು ಒಂದು 3ರಿಂದ 5 ಲಕ್ಷದ ಒಳಗೆ, ಎಷ್ಟು ಅವರ ಒಂದು ಬಜೆಟ್. ಸೊ ಎಷ್ಟು ಬೇಕಾದ್ರೂ ಡೌನ್ ಪೇಮೆಂಟ್, ಎಷ್ಟು ಜಾಸ್ತಿ ಮಾಡ್ತಾರೆ ಅಷ್ಟು ಕಡಿಮೆ EMI ಬರುತ್ತೆ, ಎಷ್ಟು ಕಡಿಮೆ ಮಾಡ್ತಾರೆ ಒಂದು ಸ್ವಲ್ಪ EMI ಆ ರೀತಿಯಾಗಿ 3 ವರ್ಷಕ್ಕೆ ಏನ್ ಬರುತ್ತೆ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡ್ಕೋಬಹುದು. ಅನುಕೂಲತೆ ಇದೆ, ಉಪಯೋಗ ಮಾಡ್ಕೊಳ್ಳಿ. ಯಾಕಂದ್ರೆ ಈ EMI EMI ಆಫರ್ ಅಲ್ಲಿ ಸಿಗೋದು ತುಂಬಾ ಕಷ್ಟ, ಬಡ್ಡಿ ರಹಿತವಾಗಿ. ಸೊ ಯಾವ್ದೇ ರೀತಿ ಬಡ್ಡಿ ಇರೋದಿಲ್ಲ, ಬಡ್ಡಿ ರಹಿತವಾಗಿರುತ್ತೆ. ಸೊ ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮೇಡಮ್, ಈಗ ನಾವು ಇಷ್ಟು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ಸೈಟ್, ಎಸ್ ನಾವ್ ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ಒಂದು ಡಿಸಿಷನ್ ಕೂಡ ಬಂದಿರ್ತಾರೆ. ಆದ್ರೆ ರಿಟರ್ನ್ಸ್ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ. ನಾವು 10 ರೂಪಾಯಿ ನಾವು ಫಂಡಿಂಗ್ ಮಾಡ್ತೀವಿ, ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದ್ರೂ ಅದಕ್ಕೊಂದು 50 ಪೈಸಾ ಬರ್ತಾ 1 ರೂಪಾಯಿ ಬರುತ್ತೆ ಅಂತ ಯೋಚನೆ ಮಾಡುವಂತ ಟೈಮ್. ಸೊ ಹಾಗಾಗಿ ಇದ್ರ ಬಗ್ಗೆ ರಿಟರ್ನ್ಸ್ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ ಮೇಡಮ್. ಈಗ ನೋಡಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಗೋಲ್ಡ್ ನೋಡಿ, ಈಗ ಲಾಸ್ಟ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರು 1:3 ಅಷ್ಟು ಆಗೋಗ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಓಕೆನಾ? ಸೊ ಪ್ರಾಪರ್ಟಿ ಕೂಡ ಅಷ್ಟೇ, ಹಿರಿಯರು ಯಾವತ್ತು ಯಾವ್ದನ್ನು ನಮಗ್ ತಪ್ಪು ಹೇಳಿಲ್ಲ, ಸುಳ್ಳು ಹೇಳಿಲ್ಲ. ಯಾವ್ದೇ ಆಗಿರ್ಲಿ, ನಾವು ಒಂದು ಪ್ರಾಪರ್ಟಿ ಮೇಲೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲೂ ಲಾಸ್ ಮಾಡ್ಕೊಂಡಿದೀನಿ ಅನ್ನೋದಂತೂ ಎಲ್ಲೂ ಇಲ್ಲ. ಓಕೆನಾ? ಈಗ ನೀವು ರಿಟರ್ನ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತಂದ್ರೆ, ಎಕ್ಸಾಂಪಲ್ ನೀವು ಒಂದು 5 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಂತಂದ್ರೆ, ನೀವೇನ್ ಇನ್ವೆಸ್ಟ್ಮೆಂಟ್ ಮಾಡಿ ಎಕ್ಸಾಂಪಲ್ ಒಂದು 6.5 ಲಕ್ಷಕ್ಕೆ ಸೈಟ್ ತಗೊಂಡಿರ್ತೀರಾ ಅಂತಂದ್ರೆ, ಒಂದು 12ರಿಂದ 15 ಲಕ್ಷಕ್ಕಂತೂ 100% ನೀವು ಮಾರಾಟ ಮಾಡಬಹುದು. ಅದೇ 30-40 ಸೇಮ್ ಒಂದು 25ರಿಂದ
30 ಲಕ್ಷದವರೆಗೂ ನೀವು ಮಾರಾಟ ಮಾಡ್ಬೋದು. ಆ ಬೆಲೆ ಅಂತ 100% ಅಂತ Okay. ಹೊಂದಿರುತ್ತೆ. ಯಾಕಂದ್ರೆ ಒಳ್ಳೆ ಗೌರ್ಮೆಂಟ್ ವ್ಯಾಲ್ಯೂ ಇದೆ. ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಒಂದು 30-40 ಅಲ್ಲಿ 22,30,000 ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಹೊಂದಿದೆ. ಒಳ್ಳೆ ಏರಿಯಾದಲ್ಲಿ ಮಾಡಿರುವಂತದ್ದು, ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಹೊಂದ್ಕೊಳ್ಳುವಂಥದ್ದು, ನೈಸ್ ರೋಡ್ ಇಂದ ಕೇವಲ ನಮ್ಮ ಲೇಔಟಿಗೆ 12 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತದ್ದು, ತುಂಬಾ ಅನುಕೂಲತೆ ಇರುವಂತ ಜಾಗ, ತುಂಬಾ ಫೆಮಿಲಿಯರ್ ಇರುವಂತ ಜಾಗ, ಮತ್ತೆ ಸಿಟಿಗೆ ತುಂಬಾ ಹತ್ರ ಇರುವಂತ ಜಾಗ. ಇನ್ವೆಸ್ಟ್ಮೆಂಟ್ ಅನ್ನೋರ್ಗು ಒಂದು ಒಳ್ಳೆ ಗುಡ್ ರಿಟರ್ನ್ಸ್ ಸಿಗುತ್ತೆ. ಒಂದು ಈಗೇನೋ ಒಂದು ಮಗು ಚಿಕ್ಕದಿದೆ, ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಈಗ ನನಗೆ ಒಂದೇ ಸತಿ ಆಗ ನನಗೆ ಡೊನೇಷನ್ ಎಲ್ಲ ಕಟ್ಲಿಕ್ಕಾಗಲ್ಲ, ಸಮಸ್ಯೆ ಆಗುತ್ತೆ, ಕಷ್ಟ ಆಗುತ್ತೆ, ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು EMI ತರ ಕಟ್ಕೊಂಡು ಹೋಗಿ 100% ನೀವು ಆ ಸೈಟ್ನ ಸೇವ್ ಮಾಡಿಕೊಂಡು ಮುಂದೆ ಒಂದು ಮಗು ಭವಿಷ್ಯನ ರೂಪಿಸ್ಬೋದು. ಸೊ ಇದೆಲ್ಲ ಎಷ್ಟೋ ಜನ ತಂದೆ ತಾಯಿಗಳ ಕನಸಿರುತ್ತೆ ಈ ರೀತಿಯಾಗಿ. 100% ಇದು ಒಂದು ಒಳ್ಳೆ ಉತ್ತಮ ಅವಕಾಶ. ನಿಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕೂ ಒಂದು ಒಳ್ಳೆ ಉತ್ತಮ ಅವಕಾಶ. ಅಥವಾ ಇಲ್ಲ ಒಂದು 5 ವರ್ಷ 10 ವರ್ಷ ಬಿಟ್ಟು ನಾನು ಆಮೇಲೆ ಮನೆ ಕಟ್ಕೋಬೇಕು, ನಂದೇ ಆದಂತ ಒಂದು ಸೈಟ್ ಇರ್ಲಿ ಅಂತಂದ್ರೆ ಅದಕ್ಕೂ ಕೂಡ ಒಂದು ಒಳ್ಳೆ ಉತ್ತಮವಾದಂತ ಜಾಗ ಅಂತ ಹೇಳ್ತೀನಿ ಮೇಡಮ್. ಓಕೆ, ಸೂಪರ್. ಸೊ ಏನೇ ಆದ್ರೂ ಎಷ್ಟೇ ನೀವು ಇನ್ವೆಸ್ಟ್ ಮಾಡಿ ಕಡಿಮೆ ಅಮೌಂಟ್ ಅಂತ ನೀವು ಯೋಚನೆ ಮಾಡ್ಬೋದು, ಅಥವಾ ಅದು ನಮ್ಮ ಒಂದು ಮಟ್ಟಕ್ಕೆ ಇದು ಜಾಸ್ತಿ ಅಂತ ನೀವು ಅಂದ್ಕೊಂಡ್ರು ಕೂಡ ರಿಟರ್ನ್ಸ್ ಅಂತೂ ಮಾತ್ರ ತುಂಬಾ ಸೂಪರ್ ಡೂಪರ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಮೋಸ ಅಂತೂ ಆಗುವಂತ ಚಾನ್ಸಸ್ ಇಲ್ಲ. ಮಣ್ಣು ಮತ್ತೆ ಹೊನ್ನು ಇದೆಯಲ್ಲ, ಇದು ಎಂದಿಗೂ ನಮಗೆ ಮೋಸ ಮಾಡಲ್ಲ. ಅದ್ರ ಲಾಭ ಮತ್ತಷ್ಟು ದುಪ್ಪಟ್ಟು ತಂದ್ಕೊಡುವಂತದ್ದು ಎರಡು ವಿಚಾರಗಳಲ್ಲೂ, ಎರಡು ವಿಷಯಗಳಲ್ಲೂ ಕೂಡ ಅಷ್ಟೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಉತ್ತಮವಾದಂತಹ ಸೌಕರ್ಯನ ಒಳಗೊಂಡಂತಹ ಒಂದು ಜಾಗದಲ್ಲಿ ನಿವೇಶನ ಕೊಡ್ತಾ ಇರೋದ್ರಿಂದ ನಿಮ್ ಕನಸಿನ ಮನೇನ ನೀವು ನಿರ್ಮಾಣ ಮಾಡ್ಕೋಬಹುದು, ಅಥವಾ ಇನ್ವೆಸ್ಟ್ ಅಂತ ನೀವು ಹಾಕ್ಬಿಟ್ಬಿಡ್ಬಹುದು, ಅಥವಾ ನೀವು ಯಾವಾಗ್ಲೂ ಒಂದ್ಸರಿ ಬಾಡಿಗೆಗಾದ್ರೂ ಕೊಟ್ಬಿಟ್ಟು ನೀವು ರಿಲ್ಯಾಕ್ಸೇಷನ್ಗೆ ಅಂತ ಅಪರೂಪಕ್ಕಾದ್ರೂ ಹೋಗಿ ಇದ್ಬಿಟ್ಟು ಬರುವಂತಹ ಒಂದು ಉತ್ತಮವಾದಂತಹ ಜಾಗ ಆಗಿರೋದ್ರಿಂದ, ಸೊ ಇಂಥ ಒಂದು ಸಮಯದಲ್ಲಿ, ಯಾಕಂದ್ರೆ ತುಂಬಾ ಎಲ್ರಿಗೂ ಕೂಡ ಬಹಳಷ್ಟು ಕ್ಲಿಷ್ಟಕರವಾದಂತಹ ಸಮಯ, ತಮ್ಮದೊಂದು ಒಂದು ಸ್ವಂತ ಸೂರನ್ನ ಕಟ್ಕೊಳ್ಬೇಕಂತ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಇಂಥ ಸಮಯದಲ್ಲಿ ನಿಮ್ಗೆ ಒಂದು ಒಳ್ಳೆ ಸಿಟಿ ಔಟ್ಸ್ಕರ್ಟ್ ಅಲ್ಲಿ ಇರಬೇಕು, ನಮಗೂ ಒಂದು ರಿಲ್ಯಾಕ್ಸೇಷನ್ ಬೇಕು, ವಾರಾಂತ್ಯದಲ್ಲಿ ಹೋಗಿ ನಾವು ವಿಶ್ರಾಂತಿ ಪಡ್ಕೊಂಡ್ ಬರ್ಬೇಕು ಅಂತಂದ್ರೆ ದಿಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕೂಡ ನಮ್ಮ ಮೇಡಮ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆ ತುಂಬಾ ಕಡಿಮೆ ಅಮೌಂಟ್ಗೆ EMI ಕೂಡ ಸಿಗ್ತಾ ಇದೆ. 3 ವರ್ಷ ಕಾಲಾವಧಿ ಕೊಡ್ತಾ ಇದ್ದೀರಾ. ಅದ್ರ ಜೊತೆಗೆ ಡೌನ್ ಪೇಮೆಂಟ್ ಕೂಡ ತುಂಬಾ ಕಡಿಮೆ, 2 ಲಕ್ಷ. ಗ್ರಾಹಕರ ಕೈಗೆಟುಕುವ ದರದಲ್ಲಿ ನಿವೇಶನ ನೀಡ್ತಾ ಇದೆ. ಈಸಿಯಾಗಿ, ಸಿಂಪಲ್ ಆಗಿ, ಈಸಿಯಾಗಿ, ಖುಷಿ ಆಗೋ ರೀತಿಲಿ ಹೇಳ್ಬೇಕು, ಗ್ರಾಹಕರ ಕೈಗೆಟುಕುವ ದರದಲ್ಲಿ ನಿವೇಶನ ನೀಡ್ತಾ ಇದೀವಿ. ಸೊ ಖಂಡಿತ ಒಂದು ಒಳ್ಳೆ ಅವಕಾಶ, ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಒಳ್ಳೆ ಪ್ರೈಸ್ ಇದೆ, ಒಳ್ಳೆ ಲೊಕೇಶನ್ ಇದೆ, ಒಂದು ಒಳ್ಳೆ EMI ಇದೆ, ಮತ್ತೆ ಒಂದು ಒಳ್ಳೆ ಟರ್ಮ್ಸ್ ಅಲ್ಲಿ ಕೊಡ್ತಾ ಇದೀವಿ. ಸೊ 36 ತಿಂಗಳಲ್ಲಿ ನೀವು ಕಂಪ್ಲೀಟ್ ಮಾಡಿಕೊಂಡು 0 ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಸೊ ನಿಮ್ದೇ ಆದಂತ ಸೈಟ್ ಮಾಡ್ಕೋಬಹುದು ಅಂತ ಅನ್ಬಿಟ್ಟು ಹೇಳ್ತಾರೆ. ಅದೇ ಈಗ ನಾವು ಬ್ಯಾಂಕ್ ಅಲ್ಲಿ FD ಇಡ್ತೀವಿ, ನೀವು ವರ್ಷಕ್ಕೆ ಅಂದ್ರೆ ಪರ್ ಹ್ಯಾಂಡ್ ಅದು ಇಂಟ್ರೆಸ್ಟ್ ಒಂದು ಈಗ ತುಂಬಾ ಕಡಿಮೆ ಇದೆ. ಸೊ ಸೀನಿಯರ್ ಸಿಟಿಸನ್ಸ್ ಗೆ ಒಂದು ಏನೋ 6% 5% ಕೊಡ್ಬೋದು, ಇನ್ ಬೇರೆ ಗ್ರಾಹಕರು ಬಹಳಷ್ಟು ಕಡಿಮೆ ಇರುತ್ತೆ. ಸೊ ನೀವು ಅದೇ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದೇ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಡಬಲ್ ಆಗುತ್ತೆ. ಓಕೆ, ಸೊ ಇದುವರೆಗೆ ನೀವು ಹೇಳಿದ್ರೆ ನೀವು ಇಷ್ಟ ಆಗಲಿ ಅಂದ್ರೆ ರಿಫಂಡ್ ಮಾಡ್ತೀವಿ ಅಂತ, ಅಂದ್ರೆ ಇಂತ ಒಂದು ಕೇಸ್ಗಳು ಇದುವರೆಗೂ ಆಗಿರಲ್ಲ ಅಂತ ಅನ್ಕೊಳ್ತೀನಿ. ಯಾರು ನೀವು ರಿಫಂಡ್ ಮಾಡಿಲ್ಲ ಮೇಡಮ್. ಅಂದ್ರೆ ಈಗ ಬಜೆಟ್ ಅಲ್ಲಿ ಸಮಸ್ಯೆ ಆಗುತ್ತೆ, ಅವರು ಈಗ ಏನೋ ಅನ್ಕೊಂಡಿರ್ತಾರೆ, ಆತರ ಸಮಸ್ಯೆ ಆಗಿ ಬೇಡ ಅನ್ನೋರೇ ಹೊರತು ಯಾವ್ದೇ ನಮ್ ಪ್ರಾಪರ್ಟಿ ಚೆನ್ನಾಗಿಲ್ಲ, ಡಾಕ್ಯುಮೆಂಟೇಶನ್ ಇಲ್ಲ, ಸರ್ವಿಸ್ ಇಲ್ಲ ಅಂತ ಅಂದವ್ರು ಯಾರು ಇಲ್ಲ. ಸೊ ಈಗ ನನ್ ಕಮಿಟ್ಮೆಂಟ್ ಮ್ಯಾಚ್ ಆಗ್ತಾ ಇಲ್ಲ, ಸ್ವಲ್ಪ ನಾನೇನೋ ಅನ್ಕೊಂಡಿದ್ದೆ ಅದ್ರ ಪ್ರಕಾರವಾಗಿ ಆಗ್ಲಿಲ್ಲ ಅಂತ. ಈಗ ಎಕ್ಸಾಂಪಲ್ ಒಂದು 10ರಲ್ಲಿ ಎಲ್ಲೋ ಒಬ್ರು ಇಬ್ರು ಅಷ್ಟೇ, ಬಟ್ 80% ರಿಸಲ್ಟ್ ಇರುತ್ತೆ ಅದರಲ್ಲಿ. ಏನೋ ಒನ್ ಆರ್ ಟು ಅದು ಕಾಮನ್, ಅದು ಇದಾಗುವಂತದ್ದು ಎಲ್ಲಾರ್ಗು ಈಗ ಜೊತೆಲಿ ಬಂದಿರ್ತಾರೆ, ನೀನ್ ತಗೋತಿದ್ಯಾ ನಾನು ಮಾಡ್ಕೋತೀನಿ ಅಂತ ಬಂದಿರ್ತಾರೆ. ಬಟ್ ಅವ್ರ ಕಮಿಟ್ಮೆಂಟ್ ಬೇರೆ ಏನಾದ್ರು ಇದ್ದಾಗ ಅಲ್ಲಿ ಮಿಸ್ ಆಗ್ಬೋದೇ ಹೊರತು ಡಾಕ್ಯುಮೆಂಟೇಶನ್ ಆಗ್ಲಿ ಜಾಗದಲ್ಲೇ ಆಗ್ಲಿ 100% ಎಲ್ಲಾರ್ಗು ಲೀಗಲ್ ಇರುತ್ತೆ, 100% ಸಮಾಧಾನ ಆಗುವಂತ ಜಾಗ ಇರುತ್ತೆ. ಓಕೆ, ಖಂಡಿತ. ಸೊ ಹಾಗಾಗಿ ರಿಫಂಡ್ ಮಾಡಿರುವಂತ ಕೇಸಸ್ ಬಹಳ ಕಡಿಮೆ, ಎಲ್ಲರೂ ಲೈಕ್ ಮಾಡ್ತಾರೆ ಅಂತ. ಸೊ ಲೈಕ್ ಮಾಡೋದಕ್ಕೆ ಮತ್ತೆ ಅವ್ರ ಇನ್ವೆಸ್ಟ್ಮೆಂಟ್ಗೂ ತುಂಬಾ ವೆರಿ ಅಫೋರ್ಡಬಲ್ ಪ್ರೈಸ್ ಇರೋದ್ರಿಂದ ತುಂಬಾ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು. ಹಾಗೆ ನೀವು ಜಾಗ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವು ಏನ್ ನೋಡ್ತಿರೋ ಅಮ್ಯುನಿಟೀಸ್ ಗಳು ಎಲ್ಲವೂ ಕೂಡ ಇರೋದ್ರಿಂದ ನೀವು ಕಣ್ಣು ಮುಚ್ಕೊಂಡು ಇದ್ರ ಮೇಲೆ ನಿವೇಶನ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಹೂಡಿಕೆ ಮಾಡಿ ನಾಳೆ ಭವಿಷ್ಯವನ್ನ ನೀವು ಅದರಲ್ಲಿ ನೋಡಬಹುದು ಅನ್ನೋದು ನಮ್ಮ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಯಾವುದೇ ನಿರ್ಭಯವಾಗಿ ನಿರ್ಭೀತಿಯಿಂದ ಹೋಗಿ ಒಂದು ನಿವೇಶನದ ಮೇಲೆ ನೀವು ಹೂಡಿಕೆಯನ್ನ ಮಾಡಿ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನೋಡಿದ್ರೆ ವೀಕ್ಷಕರೇ, MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು ಕೊಡ್ತಿರುವಂತಹ ಸೊಂಡಿಕೊಪ್ಪದಲ್ಲಿ ಇರುವಂತಹ ನಿವೇಶನ ತುಂಬಾ ಕಡಿಮೆ ಬೆಲೆಯಲ್ಲಿ, ಸೊ ಕೇವಲ 20-30 ಒಂದು 6.5 ಲಕ್ಷ, ಹಾಗೆ 30-40 ಒಂದು 13 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. EMI ರೇಟ್ ಕೂಡ ತುಂಬಾ ಕಡಿಮೆ ಇದೆ, ಹಾಗೂ 3 ವರ್ಷಗಳ ಕಾಲಾವಧಿ ಕೂಡ ಇರುತ್ತೆ. ಸೊ ಇಂಥ ಒಂದು ಬೆಸ್ಟ್ ಫೆಸಿಲಿಟೀಸ್ ಇರುವಂತಹ ಒಂದು ಸೈಟ್ ಅನ್ನ ನೀಡ್ತಾ ಇರೋದು ಅಂತ ಅಂದ್ರೆ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು. ಈಗ ಯೋಚನೆ ಮಾಡ್ತಾ ಇರ್ತೀರಾ, ಯಾಕೆ ಸ್ವಂತ ಮನೇನ ನಾವು ಅಂತ ಪಡ್ಕೊಳ್ಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಆಲ್ರೆಡಿ ಬಂದಿರುತ್ತೆ ಅಂತ ಯೋಚನೆ ಮಾಡ್ತಾ ಇದೀವಿ ಖಂಡಿತವಾಗಿಯೂ. ಸೊ ಹಾಗಾಗಿ ಸ್ವಂತ
ಮನೆ ಅನ್ನೋದು ನಾವು ಇಟ್ಟಿಗೆ ಮತ್ತೆ ಸಿಮೆಂಟ್ ಅಲ್ಲಿ ಮಾತ್ರ ಕಟ್ಟುವಂಥದ್ದಲ್ಲ, ನಮ್ಮ ಕನಸಿನ ನೆರಳಾಗಿರುತ್ತೆ. ಹಾಗೆ ಮನದ ಒಂದು ತಂಪಾದಂತಹ ಒಂದು ತಂಗಾಳಿ ಅಂತ ಹೇಳ್ಬೋದು. ಆ ಒಂದು ತಂಪಾದಂತಹ ತಂಗಾಳಿ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಬೀಸಬೇಕು ಅನ್ನೋದಾದ್ರೆ ಒಂದು ಸ್ವಂತ ಮನೆಯನ್ನ ಕಟ್ಕೊಂಡು ನೆಮ್ಮದಿಯ ಬದುಕನ್ನ ನೀವು ನೋಡಬಹುದು ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.